ಹಾಯ್ ಗೈಸ್, ಇವತ್ ನೋಡ್ತಿರೋ ಮೂವಿಲಿ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಮಾಡಿದ ಕರ್ಮ ಪಾಪ ಎಲ್ಲ ವಾಪಸ್ ನಿಮ್ಗೆ ರಿಟರ್ನ್ ಆಗ್ಬಿಟ್ರೆ ಏನಾಗುತ್ತೆ. ಅದೇನೆ ಈ ಸ್ಟೋರಿಲಿ ಪೂರ್ತಿಯಾಗಿ ತೋರಿಸಿರ್ತಾರೆ. ನೀವು ಈ ಸ್ಟೋರಿ ಬಗ್ಗೆ ಒಂಚೂರು ಕೂಡ ಐಡಿಯಾನೇ ಇರಲ್ಲ. ಎಷ್ಟೊಂದ್ ಕಡೆ ಏನೇನೋ ನಡೆಯುತ್ತೆ, ಬಟ್ ಲಾಸ್ಟ್ ಅಲ್ಲ ಎಲ್ಲ ಒಂದು ಕನೆಕ್ಟ್ ಮಾಡ್ತಾರೆ. ಅಲ್ಲಪ್ಪ ಏನ್ ಹಿಂಗ್ ತೆಗ್ದಿದ್ದಾರೆ ಅಂತ ಅನ್ಸ್ಬಿಡ್ತು ನನಗೆ. ಬನ್ನಿ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗ್ ಸೀನ್ಲಿ ಯಾರನ್ನ ಒಬ್ಬರನ್ನ ಕಟ್ಟಾಕ್ಬಿಟ್ಟು ಪೆಟ್ರೋಲ್ ಹಾಕಿ ಬೆಂಕಿ ಹಾಕ್ತಾ ಇರ್ತಾರೆ. ಅವ್ನ್ ಕಿರ್ಚ್ಕೊತಾ ಇರ್ತಾನೆ. ಅದಾದ್ಮೇಲೆ ಸ್ವಲ್ಪ ಆದ್ಮೇಲೆ ಎಷ್ಟೊಂದ್ ಜನ ಬಂದು ಅದನ್ನ ನೀರ್ನೆಲ್ಲ ಹಾಕಿ ಆರಿಸ್ತಾರೆ. ಬಟ್ ಆದ್ರೆ ಅವ್ನ ಜೀವ ಇರುತ್ತೆ, ಬಟ್ ಮೈಕೆಲ್ಲ ಫುಲ್ ಹತ್ಕೊಂಡ್ಬಿಟ್ಟಿರುತ್ತೆ, ಸುಟ್ಟೋಗ್ಬಿಟ್ಟಿರುತ್ತೆ. ಬಟ್ ಅವ್ನ ಫಿಂಗರ್ ಪ್ರಿಂಟ್ ಹೋಗಿರೋದ್ರಿಂದ ಅವ್ನ ಫೇಸ್ ನ ಯಾರು ಅಂತ ಗುರುತಿಸಕ್ ಆಗ್ತಿರಲ್ಲ. ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ ಅವ್ನ ವಾಚ್ ನ ಫೋಕಸ್ ಮಾಡ್ತಾರೆ. ಈ ವಾಚ್ ನ ಸ್ವಲ್ಪ ನೋಟಿಸ್ ಮಾಡಿ ಇಟ್ಕೊಳ್ಳಿ. ಇವ್ರನ್ನ ನೋಡ್ಕೊತಿರೋ ಡಾಕ್ಟರ್ ಯಾರು ಅಂದ್ರೆ ಡಾಕ್ಟರ್ ಲೀ ಅಂತ. ಇವ್ರ ಹೆಸರು ಕೇಳಿದ್ದೆ ಅವಳು ಶಾಕ್ ಆಗ್ಬಿಡ್ತಾಳ ಲೇಡಿ. ಯಾಕೆ ಏನು ಅಂತ ಗೊತ್ತಿಲ್ಲ, ಬಟ್ ಅವಳ ಮುಖ ಎಲ್ಲ ತುಂಬಾ ವಿಕಾರವಾಗಿ ನೋಡ್ಕೊಂತಿರ್ತಾಳೆ. ಸ್ವಲ್ಪ ದಿನ ಆಗಕ್ಕಿಂತ ಮುಂಚೆ ಅಂದ್ರೆ ಈ ಇನ್ಸಿಡೆಂಟ್ ನಡೆಯಕ್ಕಿಂತ ಮುಂಚೆ ಏನಾಯ್ತು ಅಂತ ತೋರಿಸ್ತಾರೆ. ಸ್ಟಾರ್ಟಿಂಗ್ ಸೀನ್ಲಿ ಒಬ್ಬನ್ ತೋರಿಸ್ತಾರೆ. ಇವನ್ ಹೆಸರು ಪಾರ್ಕ್ ಅಂತ. ಇವನ್ ಲೈಫ್ ಹೆಂಗಿದೆ ಅಂದ್ರೆ ಫುಲ್ ಸಾಲದಲ್ಲೇ ಸಾಯ್ತಾ ಇದ್ದಾನೆ. ಸ್ಟಾಕ್ ಮಾರ್ಕೆಟ್ ಗೆ ದುಡ್ಡು ಹಾಕ್ಬಿಟ್ಟು ಫುಲ್ ಲಾಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅದಲ್ದೆ ಇವ್ನು ಈಸ್ಕೊಂಡಿದ್ದಾನ ಸಾಲ. ಅವ್ನ್ ಬಂದ್ಬಿಟ್ಟು ಏನ್ ಮಾಡ್ತಾನೆ, ಇವ್ನ ಎಳ್ಕೊಂಡ್ ಹೋಗಿ ಒಂದ್ ಜಾಗದಲ್ಲಿ ಕಟ್ಟಾಕ್ಬಿಟ್ಟು ಹಂಗೆ ಬಿಟ್ಬಿಟ್ಟಿರ್ತಾನೆ. ಅವ್ನ್ ಸುತ್ತಮುತ್ತ ನೋಡಿದ್ರೆ ಯಾರನ್ನ ಇನ್ನೊಬ್ಬನ್ನ ಬಾಡಿ ಪಾರ್ಟ್ಸ್ ನೆಲ್ಲ ಕಲೆಕ್ಟ್ ಮಾಡ್ತಾ ಇರ್ತಾರೆ ಒಬ್ಬ ಡಾಕ್ಟ್ರು. ಅಂದ್ರೆ ನೆಕ್ಸ್ಟ್ ಇವಂದೆ ಅಂತ ಅವ್ನ್ಗೆ ಅರ್ಥ ಆಗ್ಬಿಡುತ್ತೆ. ಅವ್ನ್ ಬಂದ್ಬಿಟ್ಟು ವಾರ್ನಿಂಗ್ ಕೊಡ್ತಾನೆ, ನೀ ಏನಾದ್ರು ಮತ್ತೆ ನೀ ದುಡ್ಡು ಕೊಡದೆ ಹಿಂಗೆ ಸುತ್ತಾ ಇರೋ, ನೀ ಸಿಗಾಕೊಂಡ್ರ ಪಕ್ಕ ನಿನ್ ಇದೇ ಗತಿ. ನೆಕ್ಸ್ಟ್ ಪಾರ್ಟ್ ನಿನ್ ಬಾಡಿ ಪಾರ್ಟ್ ನೆಲ್ಲ ಮಾರ್ಕೊಂತೀನಿ, ನನಗೆ ಬೇಕಾಗಿದ್ದ ಅಮೌಂಟ್ ಎಲ್ಲ ಬಂದ್ಬಿಡುತ್ತೆ ಅಂತ ಹೇಳ್ತಿರ್ತಾನೆ. ನಿನಗೆ ಟೈಮ್ 30 ದಿನ ಅಷ್ಟೇ ಅಂತ ಅನ್ಬಿಟ್ಟು ವಾರ್ನಿಂಗ್ ಕೊಟ್ಬಿಟ್ಟು ಕಳಿಸ್ತಾನೆ. ಇವನು ಫುಲ್ ಭಯ ಆಗ್ಬಿಡುತ್ತೆ. ಅವ್ನಿಗೆ ಇದೆಲ್ಲ ಕನ್ಸ್ತಾರ ಇರುತ್ತೆ, ಬಟ್ ಆದ್ರೆ ಅವ್ನ್ ಸ್ವಲ್ಪ ಆದ್ಮೇಲೆ ಅವ್ನು ರಿಯಲೈಸ್ ಆಗತ್ತೆ ಇದೆಲ್ಲ ರಿಯಲ್ ಅಂತ. ಆಮೇಲೆ ಅವ್ನು ಕೆಲಸ ಮಾಡ್ತಿರೋ ಜಾಗದಲ್ಲಿ ಯಾರಿಗೋ ಒಬ್ಬನಿಗೆ ದುಡ್ಡು ಕೊಟ್ಟಿರ್ತಾನೆ. ಇವನು ಅಲ್ಲಿ ಹೋಗ್ಬಿಟ್ಟು ಅವ್ನ ಹತ್ರ ದುಡ್ಡು ಕೇಳ್ತಾ ಇರ್ತಾನೆ ಕೊಡು ಅಂತ. ಅವ್ನು ನೋಡಿದ್ರೆ ತುಂಬಾ ಕಷ್ಟದಲ್ಲಿ ಇದ್ದಾನೆ ಅನ್ಸುತ್ತೆ. ಇವ್ನು ಕೊಟ್ಟಿರೋ ದುಡ್ಡನ್ನ ವಾಪಸ್ ಕೊಡಕ್ಕಾಗ್ತಿಲ್ಲ. ಅದಲ್ದೆ ಇನ್ನೊಬ್ಬನ್ನ ಕೆಲ್ಸದಿಂದ ತೆಗೆದ್ಬಿಡ್ತಾರೆ. ಅವ್ನ ಏನಂದ್ರೆ ಚೈನಾದಿಂದ ಬಂದಿರೋದು. ರೀಸನೇ ಇಲ್ದೆ ಅವನ ಕೆಲ್ಸದಿಂದ ತೆಗೆದ್ಬಿಡ್ತಾರೆ. ಅವ್ನಿಗೆ ಏನ್ ಮಾಡೋದು ಗೊತ್ತಿಲ್ಲ. ತುಂಬಾ ಕಷ್ಟದಲ್ಲಿದ್ದಾನೆ ಅವನು. ಬಟ್ ಇವ್ ನೋಡಕ್ಕೆ ರೌಡಿ ತರ ಇದ್ದಾನೆ. ಇವ್ನ ಯಾಕೆ ತೋರಿಸ್ತಾ ಇದಾರೆ ಅಂದ್ರೆ ಇವ್ರಿಬ್ರು ಒಂದ್ ಡೀಲ್ ಮಾಡ್ತಾರೆ, ಅದು ಮುಂದೆ ಗೊತ್ತಾಗುತ್ತೆ. ಆಮೇಲೆ ಅವ್ನಿಗೊಂದು ಫೋನ್ ಕಾಲ್ ಬರುತ್ತೆ. ಆ ಫೋನ್ಲಿ ಅವ್ರ ಅಪ್ಪಂಗೆ ಯಾರೋ ಒಬ್ಬ ಡಿಚ್ಚಿ ಹೊಡ್ಬಿಟ್ಟಿದ್ದಾನೆ, ಆಕ್ಸಿಡೆಂಟ್ ಆಗಿದೆ ಅಂತ. ಇವ್ನ ಏನೋ ಗಾಬರಿ ಪಟ್ಕೊಂಡು ಹೋಗ್ತಾನೆ ಅಂತ ತಿಳ್ಕೊಬೇಡಿ. ಇವ್ನ್ಗೆ ಏನು ಅಂತಂದ್ರೆ ಇವ್ನ್ ಬರೀ ತಲೆಯಲ್ಲಿರೋ ದುಡ್ಡು ಮಾತ್ರ. ಅವ್ರ ಅಪ್ಪ ಮೇಲೆಲ್ಲ ಪ್ರೀತಿ ಇಲ್ಲ ಅವ್ನ್ಗೆ. ಅಲ್ಲಿ ಹೋದಾಗ ಅವ್ರ ಅಪ್ಪ ತುಂಬಾ ಕಷ್ಟದಿಂದ ಇದ್ ಮಾಡ್ತಿರ್ತಾರೆ, ನೀನ್ ಜವಾಬ್ದಾರಿ ಇಲ್ಲ ಅಂತ ಬೈತಾ ಇರ್ತಾರೆ. ಬಟ್ ಇದನ್ನೇ ಅಡ್ವಾಂಟೇಜ್ ತಗೊಂಡು ಇವ್ನು ಗುದ್ದದ್ನಲ್ಲ, ಅವ್ನ್ ಬಂದ್ಬಿಟ್ಟು ಸ್ವಲ್ಪ ದುಡ್ಡು ಕೊಡಕ್ಕೆ ಮಾತಾಡ್ತಾನೆ. ಅವನೇನೋ ಒಂದ್ ಅಮೌಂಟ್ ಕೊಡಕ್ ಬಂದ್ರೆ ಇವ್ನು ಹೇಳ್ಬಿಟ್ಟು ಜಾಸ್ತಿ ಇಸ್ಕೊಂತಾನೆ 5 ಪಟ್ಟು. ಈಸ್ಕೊಳ್ಳೋದಲ್ದೆ ಅದ್ರಲ್ಲಿ ಅವ್ರ ಅಪ್ಪನ್ ಕೊಡೋದು 1 ಮಿಲಿಯನ್ ಅಷ್ಟೇ ಕೊಡ್ತಾನೆ. ಇವನ ಹತ್ರ 5 ಮಿಲಿಯನ್ ಇರುತ್ತೆ. ಮತ್ತೆ ಹೋಗ್ಬಿಟ್ಟು ಇನ್ನೇನೇನೋ ಎದುರಿಸ್ಬಿಟ್ಟು ಇನ್ನೊಂದು 5 ಮಿಲಿಯನ್ ಇಸ್ಕೊಂತಾನೆ. ಅವ್ನ್ಗೆ ಏನ್ ಹೇಳೋದು ಗೊತ್ತಾಗೋದಿಲ್ಲ ಪಾಪ. ಅವನು ಕಷ್ಟದಲ್ಲಿದ್ದಾನೆ. ಅವ್ನ್ಗೇನಂತಂದ್ರೆ ಒಬ್ರು ಗುದ್ಬಿಟ್ನಲ್ಲ ಅಂತ ಅವ್ನ್ ಗಿಲ್ಟಲ್ಲಿ ಅವ್ನ್ ದುಡ್ಡು ಕೊಡಕ್ ಬಂದ್ರೆ ಇವನು ಅದನ್ನೇ ಇಟ್ಕೊಂಡು ದೊರಡೆ ಮಾಡ್ತಾ ಇರ್ತಾನೆ. ಆಮೇಲೆ ಅದೇನಾಗುತ್ತೆ, ಮತ್ತೆ ಅವ್ರ ಅಪ್ಪನ ಮನೆಗೆ ಹೋಗ್ತಾನೆ. ಯಾಕಂದ್ರೆ ಬಟ್ಟೆ ತಗೊಂಬ ಅಂತ ಹೇಳಿರ್ತಾರೆ. ಅವ್ನ ಅಲ್ಲಿ ಹೋದವನು ಬಟ್ಟೆ ಎತ್ಕೊತಾನೆ ಇಲ್ವಾ, ಸುತ್ತಮುತ್ತ ದುಡ್ಡು ಎಲ್ಲಿ ಸಿಗುತ್ತೆ ಅಂತ ನೋಡ್ತಾ ಇರ್ತಾನೆ. ಯಾಕಂದ್ರೆ ಯಾವಾಗ್ಲೂ ಅವ್ರ ಅಪ್ಪ ಒಳಗ್ ಬಿಡಲ್ಲ. ಅಲ್ಲೊಂದು ರೋಲೆಕ್ಸ್ ವಾಚ್ ಸಿಗುತ್ತೆ, ಒಳ್ಳೆ ಕಾಸ್ಟ್ಲಿ ವಾಚ್. ಅದನ್ನ ಎತ್ತಿಟ್ಕೊಂತಾನೆ. ಸ್ಟಾರ್ಟಿಂಗ್ ಸೀನ್ಲಿ ಒಂದ್ ವಾಚ್ ತೋರ್ಸಿದ್ರಲ್ಲ, ಅದೇ ವಾಚ್ ಅದು. ಅವ್ರ ಅಪ್ಪ ಸ್ವಲ್ಪ ದುಡ್ಡು ಸೇರಿಸಿಟ್ಟಿರ್ತಾರ, ಅದು ಸಿಗ್ಬಿಡುತ್ತೆ. ಅದನ್ನೇ ಎತ್ತಾಕೊಂತಾನೆ ಜೋಬ್ಗೆ. ಇವ್ನ್ ನೋಡಿದ್ರೆ ಅರ್ಥ ಆಗ್ತಿಲ್ವಾ, ಫುಲ್ ಇವ್ನಿಗೆ ಸ್ವಾರ್ಥ ಜಾಸ್ತಿ, ದುಡ್ಡಿನ ಆಸೆ ತುಂಬಾ ಹುಚ್ಚಿದೆ. ದುಡ್ಡು ಸಿಗುತ್ತೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತಾನೆ. ಆಮೇಲೆ ಅದೇನೋ ಹುಡುಗ ಇರ್ಬೇಕಾದ್ರೆ ಅವ್ನಿಗೆ ಇನ್ನೊಂದ್ ವಿಷಯ ಗೊತ್ತಾಗ್ಬಿಡುತ್ತೆ. ಅವ್ರ ಅಪ್ಪ ಲೈಫ್ ಇನ್ಸೂರೆನ್ಸ್ ಮಾಡಾಕಿರ್ತಾರೆ. ಅದ್ರಲ್ಲಿ ಆಲ್ಮೋಸ್ಟ್ 1 ಕೋಟಿ ಹತ್ತತ್ರ ಅಷ್ಟು ದುಡ್ಡು ಬರುತ್ತೆ ಅವ್ರ ಅಪ್ಪ ತೀರೋದ್ರೆ ಅಂತ ಗೊತ್ತಾಗುತ್ತೆ ಅವ್ನಿಗೆ. ಇವ್ನ್ಗೆ ಅದು ಕೇಳಿದ್ದೆ ಫಸ್ಟ್ ಆಫ್ ಆಲ್ ಆ ದುಡ್ಡನ್ನ ಎತ್ಕೋಬೇಕು ಅಂತ ಆಸೆ ಬಂದ್ಬಿಡುತ್ತೆ. ಅವ್ರ ಅಪ್ಪನ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಇವ್ನ್ ಏನ್ ಮಾಡ್ತಾನೆ, ಆ ಚೈನಾದವನು ಒಬ್ಬ ಇದ್ನಲ್ಲ, ಅದೇ ಅವ್ನ ಕೆಲ್ಸದಿಂದ ತೆಗೆದ್ಬಿಟ್ರಲ್ಲ, ಅವ್ನು ಇಲ್ಲಿಗಲ್ ಆಗಿ ಒಳಗ್ ಬಂದಿರ್ತಾನೆ. ಇವ್ನಿಗೆ ಅವ್ನ ಡೀಟೇಲ್ ಗೊತ್ತಿರೋದ್ರಿಂದ ಹೋಗ್ಬಿಟ್ಟು ಅವನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂತಾನೆ, ಒಂದ್ ಅಮೌಂಟ್ ಕೊಡ್ತೀನಿ, ನಮ್ಮ ಅಪ್ಪನ್ ಸಾಯಿಸ್ಬಿಡು ಅಂತ. ಯಾವ ತರ ಸಾಯಿಸ್ಬೇಕು ಅಂದ್ರೆ ಒಂದ್ ಆಕ್ಸಿಡೆಂಟ್ ತರ ಆಗ್ಬೇಕು, ಅದು ಕೊಲೆ ಅಂತ ಯಾರಿಗೂ ಡೌಟ್ ಬರಬಾರ್ದು. ನೀನ್ ಏನಾರ ಮಾಡಿದ್ರೆ ನಿನಗೆ 30% ನಾನು ನಿನಗೆ ದುಡ್ಡು ಕೊಡ್ತೀನಿ ಅದ್ರಲ್ಲಿ ಬರೋ ದುಡ್ಡಲ್ಲಿ ಅಂತ ಹೇಳ್ತಾನೆ. ಇವನ ಹತ್ರ ಬೇಕು ಅಂತ ಸುಳ್ಳು ಹೇಳ್ಬಿಡ್ತಾನೆ. ಅವ್ರ ಅಪ್ಪನಿಂದ ಬರೋ ದುಡ್ಡು 500 ಮಿಲಿಯನ್, ಬಟ್ ಇವನ ಹತ್ರ 200 ಮಿಲಿಯನ್ ಬರುತ್ತೆ, ಅದ್ರಲ್ಲಿ 30% ಕೊಡ್ತೀನಿ ಅಂತ ಹೇಳ್ತಾನೆ. ಇವನೇನ್ ಸುಮ್ನೆ ಅಂತಲ್ಲ, ಇವನು ತುಂಬಾ ಹುಷಾರಾಗಿದ್ದಾನೆ. ಆಮೇಲೆ ಮಾತ್ ಚೇಂಜ್ ಮಾಡ್ಬಿಟ್ರೆ ಅಂತ ಅನ್ಬಿಟ್ಟು ಅವ್ನ್ ಮಾತಾಡದ್ನಲ್ಲ ಒಂದ್ ರೆಕಾರ್ಡರ್ಲಿ ರೆಕಾರ್ಡ್ ಮಾಡ್ಕೊಂತಾನೆ. ಅವ್ನ್ಗೆ ಹೇಳಿರ್ತಾನೆ, ಅಲ್ಲಿ ಗಂಟ ನೀನ್ ಮಾತಾಡ್ಸಕ್ ಬರ್ಬೇಡ, ಏನಕ್ಕೂ ಬರ್ಬೇಡ ಅಂತ. ಬಟ್ ಆದ್ರೆ ಮಾರನೇ ದಿನ ಅವ್ನ್ ಕಡೆಯಿಂದ ಬರ್ತಿದ್ರೆ ಎದುರುಗಡೆನೆ ಇವ್ನ್ ಬಂದ್ ನಿಂತ್ಕೊಂಡ್ಬಿಡ್ತಾನೆ. ಇವನು ನೋಡ್ದೆ ಭಯ ಆಗ್ಬಿಡುತ್ತೆ. ಹೋಗ್ಬಿಟ್ಟು ಬೈತಾ ಇರ್ತಾನೆ, ನಿನ್ಗೆ ಸರಿ ಹೇಳೋದು, ನನ್ನ ಮೀಟ್ ಮಾಡಕ್ ಬರ್ಬೇಡ ಅಂತ ಹೇಳ್ದೆ ತಾನೆ. ಅಂದ್ರೆ ನೀನೆಲ್ಲ ಕರೆಕ್ಟ್ ಆಗಿದ್ರೆ ನಾ ಯಾಕೆ ಬರಕ್ ಹೋಗ್ತಿದೆ, ನನಗ್ ವಿಷಯ ಗೊತ್ತಾಯ್ತು, ನಿನ್ಗೆ 200 ಮಿಲಿಯನ್ ಬರ್ತಾ ಇಲ್ಲ 500 ಮಿಲಿಯನ್ ಅಂತ. 500 ಮಿಲಿಯನ್ಗೆ 30% ಅಂದ್ರೆ ಎಷ್ಟಾಯ್ತು, 150 ಮಿಲಿಯನ್. ನೀ ಅಷ್ಟು ಕೊಟ್ರೆ ನಾ ಬರ್ತೀನಿ, ಇಲ್ಲ ಅಂತ
ಅಂತಂದ್ರೆ ಆಲ್ರೆಡಿ ನನ್ನ ಹತ್ರ ಎವಿಡೆನ್ಸ್ ಇದೆ, ಇದನ್ನ ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಟ್ಬಿಡ್ತೀನಿ, ಆಮೇಲೆ ನೀನು ಜೈಲಲ್ಲಿ ಸಾಯ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಎದುರಿಸ್ತಾನೆ. ಇವ್ನಿಗಿರೋ ಗತಿಲಿ ಏನು ಮಾಡಕ್ಕಾಗಲ್ಲ, ಈಗ ಸರಿ ಅಂತ ಹೇಳಲೇಬೇಕು, ಅದರಿಂದ ಓಕೆ ಅಂತ ಹೇಳ್ಬಿಡ್ತಾನೆ. ಆಮೇಲೆ ಏನ್ ಮಾಡ್ತಾನೆ, ಈ ಕಡೆ ಬಂದ್ಬಿಟ್ಟು ಇವನು ಎಷ್ಟೊಂದು ಪ್ಲಾನ್ ಗಳನ್ನ ಕ್ರಿಯೇಟ್ ಮಾಡ್ತಾನೆ. ಅಂದ್ರೆ ಇವನು ತುಂಬಾ ಬ್ಯುಸಿ ಆಗಿದ್ದಂಗೆ ತೋರ್ಸ್ಕೊಳಕ್ಕೆ ಒಂದ್ ಫ್ರೆಂಡ್ ನ ಮೀಟ್ ಮಾಡ್ತಾನೆ, ಡ್ರಿಂಕ್ಸ್ ಮಾಡಕ್ ಹೋಗ್ತಾನೆ, ಯಾವ್ದೋ ಒಂದು ಮೆಗ್ಡಿಗೆ ಹೋಗ್ಬಿಟ್ಟು ಅಲ್ಲಿ ಕುತ್ಕೊಂಡು ತಿಂತಾ ಇರ್ತಾನೆ. ಅಲ್ಲಿ ಯಾವ್ದೋ ಹುಡುಗಿ ಕೆಲಸ ಮಾಡ್ತಿದ್ರೆ ಅವ್ಳು ನೋಡ್ಬಿಟ್ಟು ಸ್ಮೈಲ್ ಕೊಡ್ತಿರ್ತಾನೆ, ಏನೇನೋ ಮಾಡ್ತಾನೆ. ಏನಕ್ಕೆ ಅಂದ್ರೆ ಆ 150 ಮಿಲಿಯನ್ ಮೇಲ್ ಬರ್ತಾ ಇರೋದು 500 ಮಿಲಿಯನ್ ಅದು ಅವ್ರ ಅಪ್ಪ ತೀರೋದ್ಮೇಲೆ ಇವನ್ಗೆ ಹೋಗೋದು. ಸೊ ಎಲ್ಲಾರು ಪೊಲೀಸ್ನವರು ಆಲ್ಮೋಸ್ಟ್ ಬಂದ್ಬಿಟ್ಟು ಇವನ್ ಮೇಲೆ ಡೌಟ್ ಪಡ್ತಾರೆ. ಆ ಡೌಟ್ ಬರ್ಬೇಕಾರೆ ಇವನಿಗೆ ಏನಾರ ಪ್ರೂಫ್ ಕೊಡ್ಬೇಕಲ್ಲ ನಾನು ಇಲ್ಲಿ ಇದ್ದೆ ಅಂತ ಹೇಳಕ್ಕೆ. ಸೊ ಅದರಿಂದ ಈ ತರ ಮಾಡ್ತಾ ಇರ್ತಾನೆ. ಎಷ್ಟೊಂದ್ ಜನಕ್ಕೆ ಹೋಗ್ಬಿಟ್ಟು ಹುಡುಗಿ ಹತ್ರ ಎಲ್ಲ ಹೋಗಿ ಸ್ವಲ್ಪ ಫಿಸಿಕಲ್ ಆಗೆಲ್ಲ ರಿಲೇಶನ್ಶಿಪ್ ಮಾಡ್ತಾನೆ. ಏನೇನೋ ಮಾಡ್ಕೊಂಡು ಒಟ್ನಲ್ಲಿ ಒಂದು ರೀಸನ್ ಕೊಡ್ಬೇಕು ಆ ತರ ಟ್ರೈ ಮಾಡ್ತಿರ್ತಾನೆ. ಅದಲ್ದೆ ಹೋಗಕ್ಕಿಂತ ಮುಂಚೆ ಅವ್ರಿಗೆ ಟಿಪ್ ಎಲ್ಲ ಕೊಟ್ಬಿಟ್ಟು ಬರ್ತಾನೆ ಜಾಸ್ತಿ. ಏನಕ್ಕೆ ಅಂದ್ರೆ ಒಂಥರ ಖುಷಿಯ ಕೊಟ್ಟಂಗ್ ತೋರ್ಸ್ಕೊಂತಾನೆ. ಬಟ್ ಈಗ ದುಡ್ಡು ಜಾಸ್ತಿ ಕೊಟ್ರು ಅಂದ್ರೆ ಅವ್ರು ನೋಟಿಸ್ ಮಾಡಿಟ್ಕೊಂತಾರಲ್ಲ, ಅದರಿಂದ ಈಗ ಪ್ರೂಫ್ ಅಂತ ಕೇಳಿದಾಗ ಇವ್ರನ್ನ ಇಟ್ಕೊಬಹುದು ಅಂತ. ಆಮೇಲೆ ಏನಾಗುತ್ತೆ, ಅವ್ನ್ ಚೈನಾದ ಇದಾನಲ್ಲ, ಅವನು ಅವ್ರ ಅಪ್ಪನ ಆಕ್ಸಿಡೆಂಟ್ ಮಾಡ್ಬಿಟ್ಟು ಕೊಲೆ ಮಾಡ್ಬಿಡ್ತಾನೆ. ಆ ಸೀನ್ ಹಂಗೆ ಕಟ್ ಆದ್ಮೇಲೆ ಮತ್ತೆ ಅವ್ನಿಗೆ ಫೋನ್ ಕಾಲ್ ಬರುತ್ತೆ. ಬೆಳಿಗ್ಗೆ ಬಂದಿದ್ದೆ ಅವ್ನಿಗೆ ಅದ್ರಲ್ಲಿ ಡೀಟೇಲ್ ಕೊಡ್ತಿರ್ತಾರೆ, ನಿಮ್ಮ ಅಪ್ಪ ಸತ್ತೋಗಿದ್ರು ಅಂತ. ಇದು ಕೇಳಿದ್ದೆ ಅವ್ನು ಶಾಕ್ ಆಗ್ಬಿಡುತ್ತೆ. ಬಟ್ ಆದ್ರೆ ಅಳು ಬರ್ತಿರಲ್ಲ, ಅಳು ಬರಂಗ್ ಯಾಕೆ ಮಾಡ್ತಿರ್ತಾನೆ. ಅಲ್ಲಿ ಹೋಗ್ಬಿಟ್ಟು ಬಾಡಿ ನೋಡ್ಕೊಂಡ್ ಸಾಕಷ್ಟು ಬಿಕ್ಲಿಸಿ ಅಳ್ತಾನೆ. ಅಲ್ಲಿ ಪೊಲೀಸ್ನವರೇ ನೋಡ್ಬಿಟ್ಟು ಕರುಣೆ ಪಡ್ತಾರೆ ಪಾಪ ಅಂತ. ಬಟ್ ಆದ್ರೆ ಎಲ್ಲ ಆದ್ಮೇಲೆ ಇವ್ನ್ ಡೌಟ್ ಬರಂಗೆ ಇವನ್ ಮೇಲೆ ಬಂದಾಗೆಲ್ಲ ಇವನ್ ಕಡೆ ಇರೋದಲ್ಲೇ ಹೇಳ್ತಾನೆ. ಬಟ್ ಆದ್ರೆ ಇಲ್ಲಿ ಏನ್ ಟ್ವಿಸ್ಟ್ ಗೊತ್ತಾ, ಕರ್ಮ ಯಾರನ್ನೂ ಬಿಡಲ್ಲ ಅಂತ ಹೇಳ್ತಾರಲ್ಲ, ಹಂಗೆ ಅವನು ಗುದ್ಬಿಟ್ಟು ಹೋದ್ಮೇಲೆ ಒಂದ್ ಲೇಡಿ ನೋಡ್ಬಿಟ್ಟಿರುತ್ತೆ, 2 ಸರಿ ಬಂದ್ಬಿಟ್ಟು ಗುದ್ಬಿಟ್ಟು ಹೋಗಿರ್ತಾನೆ. ಆ ಐನ್ ವಿಟ್ನೆಸ್ ಬೇರೆ ಇರ್ತಾರ. ಅದಲ್ದೆ ಆ ಡೆಡ್ ಬಾಡಿ ಆ ಪ್ಲೇಸ್ ಅಲ್ಲಿ ಸಿಕ್ಕಿರಲ್ಲ, ಆ ಪ್ಲೇಸ್ ಅಲ್ಲಿ CC ಕ್ಯಾಮ್ರಾ ಇರಲ್ಲ, ಆ ಪ್ಲೇಸ್ ಅಲ್ಲಿ ಬಾಡಿ ಸಿಕ್ಕಿರಲ್ಲ. ಅದು ಯಾವ್ದೋ ಒಂದು ಮೌಂಟೇನ್ ಪ್ಲೇಸ್ ಅಲ್ಲಿ ಅರ್ಧಂಬರ್ಧ ಊತಾಕಿರೋ ಜಾಗದಲ್ಲಿ ಸಿಕ್ಕಿರುತ್ತೆ. ಇದರಿಂದ ಏನಾಗುತ್ತೆ, ಇದು ಇನ್ವೆಸ್ಟಿಗೇಷನ್ ಪೊಲೀಸ್ ಹತ್ರ ಹೋಗ್ಬಿಡುತ್ತೆ, ಇದು ಕೊಲೆ ಅಂತ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕೊಲೆ ಅಂತಾನೆ ಕಾಣಿಸ್ಕೊತಾ ಇದೆ. ಇವನ್ಗೆ ಕೇಳಿದ್ದೆ ಇನ್ನು ಬಿಕ್ಲಿಸಿ ಹೇಳ್ತಾನೆ. ಇವಾಗ ನಿಜಾಲು ಹೇಳ್ತಾ ಇದ್ದಾನೆ, ಯಾಕಂದ್ರೆ ದುಡ್ಡು ವಾಪಸ್ ಬರಲ್ಲ ಅವನ್ಗೆ. ಈ ಪ್ರೂಫ್ ಕೊಟ್ರೆ ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ ಅಂದ್ಬಿಟ್ಟು. ಅದಾದ್ಮೇಲೆ ಇಬ್ರು ತೋರಿಸ್ತಾರೆ ಹೊಸ ಕ್ಯಾರೆಕ್ಟರ್ ನ. ಇವ್ರಿಬ್ರು ಒಂದು ಕಪಲ್. ಹಾನ್ ಅಂತ ಇವನೊಂದು ಫೇಮಸ್ ಡಾಕ್ಟರ್, ಹೆಂಗಂತ ಇದೊಂದು ಇವೊಂದು ಗರ್ಲ್ ಫ್ರೆಂಡ್. ಇವರಿಬ್ರು ನೋಡಿದ್ರೆ ತುಂಬಾ ಕ್ಲೋಸ್ ಆಗಿರಕ್ಕೆ ಒಳ್ಳೆ ಕಪಲ್ಸ್ ಅಂತ ಕಾಣ್ತಾ ಇದೆ. ಅವ್ರು ಮಾತಾಡ್ತಿರೋದೆಲ್ಲ ನೋಡಿದ್ರೆ ಒಳ್ಳೆ ಕಪಲ್ಸ್, ತುಂಬಾ ವರ್ಷದಿಂದ ಡೇಟ್ ಮಾಡ್ತಿದಾರೆ ಅಂತ. ಒಂದ್ ಯಾವ್ದೋ ಹೋಟೆಲ್ಗೆ ಹೋಗ್ತಾರೆ, ಇಬ್ರು ಸ್ವಲ್ಪ ಕ್ಲೋಸ್ ಆಗಿ ಆಗ್ಬಿಡ್ತಾರೆ. ಇಬ್ರು ಡ್ರಿಂಕ್ ಮಾಡಿರ್ತಾರ. ಅದಲ್ಲಿ ಆ ಹುಡುಗಿಗೆ ಒಂದು ಫೋನ್ ಕಾಲ್ ಬರುತ್ತೆ, ಎಮರ್ಜೆನ್ಸಿ ಬೇಗ ಹೋಗ್ಬೇಕು ಅಂತ. ಇವಳು ಹೋಗ್ತೀನಿ ಅಂತಂದ್ರೆ ನಾನ್ ಬಿಡ್ತೀನಿ ಅಂದ್ಬಿಟ್ಟು ಇವ್ನು ಬರ್ತಾನೆ. ಬಟ್ ಆದ್ರೆ ಅವ್ನು ಡ್ರಿಂಕ್ ಮಾಡಿರ್ತಾನೆ. ಆದ್ರೆ ಇವಳ ಬಿಡ್ಬೇಕು ಅನ್ನೋಕೋಸ್ಕರ ನಾ ಬಂದೇ ಬರ್ತೀನಿ ಅಂದ್ಬಿಟ್ಟು ಬರ್ತಾನೆ. ಯಾಕೆಂದ್ರೆ ಅವಳ ಫ್ರೆಂಡ್ ಫಾದರ್ ಡೆತ್ ಆಗಿದೆ ಅಂದ್ಬಿಟ್ಟು ಅವಳು ಹೋಗ್ತಿರ್ತಾಳೆ. ಸ್ವಲ್ಪ ದೂರ ಹೋಗ್ಬೇಕಾದ್ರೆ ಇವಳಿಗೆ ಏನ್ ಅನ್ಸುತ್ತೆ ಏನೋ, ಸ್ವಲ್ಪ ಕಿಸ್ ಮಾಡಕ್ಕೆ ಹತ್ರ ಬಂದ್ಬಿಡ್ತಾಳೆ ಡ್ರೈವ್ ಮಾಡ್ತಿದ್ರೆ. ಇವನು ಫೋಕಸ್ ಮಾಡಲ್ಲ, ಮುಂದೆ ಯಾರಿಗೋ ಡಿಚ್ಚಿ ಹೊಡ್ಬಿಡ್ತಾನೆ. ಬಟ್ ಆದ್ರೆ ಹತ್ರ ಹೋಗಿ ನೋಡಿದ್ರೆ ಆ ಬಾಡಿ ಯಾರ್ದು ಅಲ್ಲ, ಆ ಪಾರ್ಕ್ ಅನ್ನಲ್ಲ ಅವ್ರ ಅಪ್ಪನ ಬಾಡಿ ಅಲ್ಲಿ ಬಂದಿರುತ್ತೆ. ಇಲ್ಲಿ ಹೆಂಗ್ ಬಂತು ಅಂತ ಯಾರಿಗೂ ಐಡಿಯಾನೇ ಇಲ್ಲ. ಇವ್ನು ನೋಡಿದ್ದೆ ಭಯ ಆಗ್ಬಿಡುತ್ತೆ ಅವನ್ಗೆ, ಯಾಕೆಂದ್ರೆ ಡ್ರಿಂಕ್ಸ್ ಮಾಡಿದಾನೆ. ಇವ್ನ್ ಡಿಚ್ಚಿ ಹೊಡೆದಿರೋದ್ರಿಂದ ಇವನು ಜೈಲ್ಗೂ ಆಗ್ಬೋದು. ಆಮೇಲೆ ಇವನು ಡಾಕ್ಟರ್ ಲೈಸೆನ್ಸ್ ತಗೋಬಿಡ್ತಾರೆ ಅಂತ ಭಯ ಆಗ್ಬಿಡುತ್ತೆ. ಆ ಡೆಡ್ ಬಾಡಿನ ಔಸಕ್ ಟ್ರೈ ಮಾಡ್ತಿರ್ತಾನೆ. ಯಾವ್ದೋ ಒಂದ್ ಕಾರಲ್ಲಿ ಇಬ್ರು ಬಂದ್ಬಿಟ್ಟು ಫೋಟೋ ತಕೊಂಡ್ ಹೋಗ್ತಾರೆ. ಬಟ್ ಆದ್ರೆ ಇವ್ರು ಫೋಟೋ ತಕೊಂಡ್ರು ಅಂತ ನೋಟಿಸ್ ಮಾಡಲ್ಲ. ಏನು ಹೆಲ್ಪ್ ಬೇಕಾ ಅಂತ ಕೇಳಿದ್ರೆ ಏನಿಲ್ಲ ಗಾಡಿ ಗೇಟಾಯ್ತು ಅಂತ ಸುಳ್ಳು ಹೇಳ್ತಾನೆ. ಆ ಹುಡುಗಿ ಒಳಗಡೆ ಎದುರ್ಕೋತಾ ಇರ್ತಾಳೆ, ಏನಾಯ್ತು ಅಂತ. ಏನ್ ಮಾಡ್ತಿದ್ಯಾ ಅಂತಂದ್ರೆ ಇವ್ನ್ಗಂತೂ ತಲೆ ಓಡ್ತಾ ಇಲ್ಲ. ಇದರಿಂದ ಎಸ್ಕೇಪ್ ಆಗ್ಬೇಕು ಅಂತ ಮೈಂಡ್ ಸೆಟ್ ಓಡ್ತಿರ್ತ ಅವ್ನಿಗೆ. ಎತ್ಕೊಂಡ್ ಹೋಗ್ಬಿಟ್ಟು ಡಿಕ್ಕಿಗೆ ಹಾಕೋತಾನೆ ಅದನ್ನ ಬಾಡಿನ. ಬಟ್ ಆದ್ರೆ ಇದ್ ಮಾಡ್ತಿದ್ದಾಗ ಯಾರೋ ಒಬ್ಬ ಹೋಮ್ಲೆಸ್ ಮ್ಯಾನ್ ನೋಡ್ಬಿಡ್ತಾನೆ. ಇದ್ ನೋಡಿದಾಗ ನಿಂತ್ಕೊಂಡ್ ಕೂಗಿದ್ರೆ ಅವ್ನ್ ಎದ್ರಕೊಂಡ್ ಓಡೋಗ್ತಿರ್ತಾನೆ. ಇವ್ನು ಅಟಾರ್ಸ್ಕೊಂಡ್ ಹೋಗ್ಬಿಟ್ಟು ಸ್ಟಾಪ್ ಮಾಡಿ ಅವ್ನ್ಗೂ ಹೊಡೆದ್ಬಿಟ್ಟು ಕಾರ್ಗ್ ಹಾಕೊಂತಾನೆ. ಸ್ವಲ್ಪ ತಾದ್ಮೇಲೆ ಅವ್ನಿಗೆ ಎಚ್ಚರ ಆದ್ರೆ ಭಯ ಆಗ್ತಿರ್ತಾನೆ, ನಾನು ಏನು ಮಾಡ್ಬಿಡಿ ಬಿಟ್ಬಿಡಿ ಅಂತ. ಅವ್ನು ಏನು ಮಾಡಲ್ಲ, ಬಿಟ್ಬಿಟ್ಟು ನೀನ್ ಅಕೌಂಟ್ ನಂಬರ್ ಹೇಳು ಅಂತ ಅಂದ್ಬಿಟ್ಟು 10 ಮಿಲಿಯನ್ ಅವ್ನಿಗೆ ದುಡ್ಡು ಕಳಿಸ್ಬಿಟ್ಟು ಬಾಯಿಲಿ ನನ್ಗೆ ಹೆಲ್ಪ್ ಮಾಡು ಇನ್ನು ಊತಾಕಕ್ಕೆ ಅಂತ ಹೇಳ್ತಾನೆ. ಅವನು ಸರಿ ಅಂತ ಅಂದ್ಬಿಟ್ಟು ಹೆಲ್ಪ್ ಮಾಡ್ತಾನೆ ಊತಾಕಕ್ಕೆ. ಬಟ್ ಆದ್ರೆ ಇವರು ಜಲ್ದಿ ಗಾಬರಿ ಮಾಡೋದ್ರಿಂದ ಕರೆಕ್ಟ್ ಆಗಿ ಜಾಸ್ತಿ ಬಗದ್ಬಿಟ್ಟು ಊತಾಕಲ್ಲ. ಏನಾಗುತ್ತೆ, ಅರ್ಧಂಬರ್ಧ ಬಾಡಿ ಮೇಲ್ ಬಂದ್ಬಿಟ್ಟಿರುತ್ತೆ. ಒಂದ್ ನಾಯಿ ಅದು ದಿನನಿತ್ಯ ಮಾಡೋ ಕಾರ್ಯಕ್ಕೋಸ್ಕರ ಬಂದ್ಬಿಟ್ಟು ಬಗದ್ ಬಿಡುತ್ತೆ, ಮೊಕ್ಕ ಕಾಣ್ತಾ ಇರುತ್ತೆ. ಈ ಸೀನ್ ಇಂದ ನಮ್ಗೆ ಗೊತ್ತಾಗ್ತಿರೋದು ಏನಂದ್ರೆ ಬಾಡಿ ಹೆಂಗ್ ಕಾಣ್ತು ಅಂತ ಈ ಸೀನ್ ಅಲ್ಲಿ ಕನೆಕ್ಟ್ ಮಾಡ್ತಾ ಇದಾರೆ. ಎಲ್ಲ ಆದ್ಮೇಲೆ ಕಾರಿಂದ ಹೋಗ್ತಾ ಇರ್ಬೇಕಾದ್ರೆ ಹೋಮ್ಲೆಸ್ ಇದಾನಲ್ಲ, ಅವನ್ಗೆ ಈ ದುಡ್ಡು ಸಾಲೋದಿಲ್ಲ. ಅವ್ನ್ಗೆ ಅತಿ ಆಸೆ ಜಾಸ್ತಿ ಆಗ್ಬಿಟ್ಟು ನಾನು ಯಾಕೋ ದೊಡ್ಡ ಪ್ರಾಬ್ಲಮ್ ತಗ್ಲಕತ್ತೀನಿ ಅಂತ ಅನ್ಸುತ್ತೆ, ಈ ಊರ್ ಬಿಟ್ಬಿಟ್ಟು ಹೋಗ್ಬಿಡ್ತೀನಿ, ನಂಗೆ ಇನ್ನೂ ಸ್ವಲ್ಪ ದುಡ್ಡು ಕೊಡಿ ಅಂತ ಕೇಳ್ತಾನೆ. ಇವನಿಗೆ ಈಗ ಇರೋ ಪರಿಸ್ಥಿತಿಲಿ ಏನು ಹೇಳಕ್ಕಾಗಲ್ಲ. ಇಲ್ಲ ಅಂತ ಅಂದ್ಬಿಟ್ರೆ ಅವ್ನು ನಿಜ ಹೇಳಿದ್ರು ಹೇಳ್ಬಿಡ್ಬೋದು. ಸರಿ ನಾನು ಆಫೀಸ್ಲಿ ಬಂದ್ ಮೀಟ್ ಮಾಡು ಅಂತ ಹೇಳ್ಬಿಟ್ಟು 20 ಮಿಲಿಯನ್ ಎಕ್ಸ್ಟ್ರಾ ಕೊಟ್ಟು ಟೋಟಲ್ 30 ಮಿಲಿಯನ್ ಎಕ್ಸ್ಟ್ರಾ ಕೊಡ್ತಾನೆ. ಆಮೇಲೆ ನಂದು ಒಂದು ಚಿಕ್ಕದಾಗಿರೋ ಕ್ವಶನ್ ಕಮೆಂಟ್ ಸೆಕ್ಷನ್ ಎಲ್ಲ ಕಮೆಂಟ್ ಮಾಡಿ, 30 ಮಿಲಿಯನ್ ವಾನ್ ಎಷ್ಟಿರುತ್ತೆ ಇಂಡಿಯನ್ ಕರೆನ್ಸಿಲಿ ಅಂತ ನೋಡೋಣ ಯಾರು ಕರೆಕ್ಟ್ ಮಾಡ್ತಾರೆ ಅಂತ. ಮತ್ತೆ ಬಂದ್ಬಿಟ್ಟು ದುಡ್ಡು ಕೇಳ್ತಾನೆ. ಅಲ್ಲೂ ಅವ್ನಿಗೆ ಏನು ಹೇಳಕ್
ಕೊಡಕ್ಕಾಗಲ್ಲ, ಕೊಟ್ಬಿಡ್ತಾನೆ. ಬಟ್ ಸರ್ರೆ ಕೋಪ ಬರ್ತಿರುತ್ತೆ. ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಊತ ಹಾಕ್ಬೇಕಾದ್ರೆ ಕೈ ಏಟಾಗಿರುತ್ತೆ. ಕಾರ್ ಹಾಕೊಂಡ್ ಗುತ್ತಾ ಇರ್ದಾನೆ ಅವ್ನ ಕೈ ನೋವು ಜಾಸ್ತಿ ಆಗ್ಬಿಡುತ್ತೆ. ಅವ್ನ ಕಾರ್ ಮುಂದ್ಗಡೆ ಒಂದ್ ಗಾಡಿ ಗ್ಲಾಸ್ ಹೊಡೆದೋಗಿರುತ್ತೆ. ಯಾಕಂದ್ರೆ ಅವ್ನ್ ಡಿಚ್ಚಿ ಹೊಡೆದಿರೋದ್ರಿಂದ ಗ್ಲಾಸ್ ಹೊಡೆದೋಗಿರುತ್ತೆ. ಅದ್ ರಿಪೇರಿಗೆ ಅಂತ ಒಂದು ಇಲ್ಲಿಗಲ್ ಆಗಿ ನಡೆಸ್ತಿರೋ ಒಂದು ಗ್ಯಾರೇಜ್ ಹೋಗ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಮಾಡಿಸ್ತಿರ್ತಾನೆ. ಯಾಕೆಂದ್ರೆ ಇನ್ಸೂರೆನ್ಸ್ ಕ್ಲೈಮ್ ಮಾಡಕ್ ಹೋದ್ರೆ ಏನು ಅಂತ ಎಲ್ಲಾನು ಕೇಳ್ತಾರೆ ಅಂದ್ಬಿಟ್ಟು ನಾರ್ಮಲ್ ಯಾವ್ದೋ ಬೇರೆ ಅಂಗಡಿ ಹತ್ರ ಕೊಟ್ಟಿರ್ತಾನೆ. ಅದಲ್ದೆ ಇಬ್ರು ಒಂದ್ ಹುಡ್ಗ ಒಂದ್ ಹುಡ್ಗಿ ಫೋಟೋ ತಕ್ಕೋತಿದ್ರಲ್ಲ, ಅವ್ರು ಯಾರು ಅಲ್ಲ, ಒಂದು ಪ್ರೈವೇಟ್ ಡಿಟೆಕ್ಟರ್. ಇಲ್ಲಿ ನಡೀತಿರೋ ವಿಚಾರನೆಲ್ಲ ಅವ್ರಿಗೆ ಆಲ್ರೆಡಿ ಪ್ಲಾನ್ ಅಲ್ಲಿ ಇದ್ದಾರೆ ಅನ್ಸುತ್ತೆ. ಇವ್ರು ಹೋಗೋ ಜಾಗ ಎಲ್ಲ ನೋಡ್ಕೊಂಡು ಫೋಟೋ ತಕ್ಕೋತಾ ಇರ್ತಾರೆ. ಆಮೇಲೆ ಇವನು ಕ್ಲಿನಿಕ್ ಅಲ್ಲಿ ಕೆಲಸ ಮಾಡ್ತಿದ್ರೆ ಸಡನ್ ಆಗಿ ಹೋಮ್ಲೆಸ್ ಮ್ಯಾನ್ ಬಂದ್ಬಿಟ್ಟು ಕುತ್ಕೊಂಡ್ಬಿಟ್ಟು ನನ್ಗೆ 50 ಮಿಲಿಯನ್ ಬೇಕು, ಯಾಕೋ ಇದು ತುಂಬಾ ಪ್ರಾಬ್ಲಮ್ ಇದೆ, ನನ್ಗೂ ಖರ್ಚಿದೆ ಅನ್ಕೊಂಡು ಏನೇನೋ ಹೇಳ್ಬಿಟ್ಟು ಎದುರಿಸ್ತಾನೆ. ಇವ್ನಿಗೆ ಏನು ಹೇಳಕ್ಕೆ ಆಗ್ತಿಲ್ಲ, ಅವನ್ಗೆ ಎದುರ್ಕೊಳ್ಳಬೇಕು ಆ ತರ ಸಿಚುವೇಶನ್ ಇದೆ. ಆಮೇಲೆ ಸೀನ್ ಕಟ್ ಆಗ್ಬಿಟ್ಟು ಮತ್ತೆ ಈ ಪಾರ್ಕ್ ನ ತೋರ್ತಾರೆ. ಅವ್ನ್ ಏನ್ ಮಾಡ್ತಾವನೆ ಅಂದ್ರೆ ಎವಿಡೆನ್ಸ್ ಕ್ರಿಯೇಟ್ ಮಾಡಿದ್ನಲ್ಲ, ಸೊ ಅದೆಲ್ಲ ಇವಾಗ ವರ್ಕ್ ಆಗ್ತಿರುತ್ತೆ. ಅಂದ್ರೆ ಅವ್ನ ಯಾವ್ದಾದ್ರು ಒಂದು ಹುಡುಗಿನ ಮೀಟ್ ಮಾಡ್ತಾನೆ, ಒಂದು ಅವ್ರ ಫ್ರೆಂಡ್ ಜೊತೆ ಡ್ರಿಂಕ್ ಮಾಡ್ತಾನೆ, ಒಂದು ಬರ್ಗರ್ ಅಂಗಡಿಯಲ್ಲಿ ಕುತ್ಕೊಂಡು ಬರ್ಗರ್ ತಿನ್ಕೊಂಡು ಆ ಹುಡುಗಿಗೆ ಸ್ಮೈಲ್ ಕೊಡ್ತಾ ಇರ್ತಾನೆ. ಏನೇನೋ ವಿಚಿತ್ರವಾಗಿ ಮಾಡಿರ್ತಾನಲ್ಲ, ಅದಕ್ಕೆಲ್ಲ ಪ್ರೂಫ್ ಇದೆ ಇವನು ಇಲ್ಲಿದ್ದ ಅಂತ ಪಬ್ಲಿಕ್ಲಿ ತೋರ್ಸ್ಕೊಂಡಿರ್ತಾನೆ ಈ ಕೇಸ್ ಇಂದ ಹೊರಗಡೆ ಬರಕ್ಕೆ. ಬಟ್ ಈ ಸೀನ್ ನೋಡಿದಾಗ ನಂಗೆ ಆ ದೃಶ್ಯಂ ಫಿಲಂ ಗ್ಯಾಪ್ನ ಆಗುತ್ತೆ. ಅದ್ರಲ್ಲಿ ಒಂದ್ ಸೀನ್ ಬೇಕು ಅಂತ ಒಂದ್ ಡೇಟ್ ನ ಫಿಕ್ಸ್ ಮಾಡ್ಕೊಂಡು ಹೇಳ್ತಾನೆ ಇರ್ತಾರಲ್ಲ ಆ ಸೀನು. ಆಮೇಲೆ ಅವನ್ಗೆ ಫಸ್ಟ್ ದುಡ್ಡು ಎತ್ಕೋಬೇಕು ಅಂತ ಅನ್ಸ್ಬಿಟ್ಟು ಅದನ್ನ ಟ್ರೈ ಮಾಡಕ್ ಹೋಗ್ತಾನೆ, ಕ್ಲೈಮ್ ಮಾಡಕ್ಕೆ. ಆಲ್ರೆಡಿ ಪೊಲೀಸ್ನವ್ರಿಗೆ ಇವನ್ ಮೇಲೆ ಸ್ವಲ್ಪ ಡೌಟ್ ಬಂದ್ಬಿಡ್ತು. ಇವನ್ ಏನ್ ಮಾಡ್ತಾನೆ, ಅಲ್ಲಿ ಕ್ಲೈಮ್ ಮಾಡೋಣ ಅಂತ ಅಲ್ಲಿ ಕಂಪ್ನಿಗೆ ಹೋದ್ರೆ ಅಲ್ಲಿ ಇನ್ನೊಂದು ಶಾಕಿಂಗ್ ಆಗಿರೋ ವಿಷಯ ಕಾಯ್ತಾ ಇದೆ. ಅವ್ರ ಅಪ್ಪಂಗೆ ಆಕ್ಸಿಡೆಂಟ್ ಮಾಡ್ದ ಅಂತ ಒಂದು ನ್ಯೂಸ್ ಬಂತಲ್ಲ, ಒಂದು ಚಿಕ್ಕದಾಗ ಆಕ್ಸಿಡೆಂಟ್ ಆಗಿತ್ತಲ್ಲ ಸ್ಟಾರ್ಟಿಂಗ್ ಸೀನ್ಲಿ, ಅದೇ ಕ್ಯಾರೆಕ್ಟರ್ ಅಲ್ಲಿ ಇನ್ಸೂರೆನ್ಸ್ ಕಂಪ್ನಿ ದೊಡ್ಡ ಪೊಸಿಷನ್ ಇದ್ದಾನೆ. ಇವ್ನು ನೋಡಿದ್ದೆ ಅವನು ಸರ್ರೆ ಕೋಪ ಬರುತ್ತೆ. ಬಟ್ ಆದ್ರೆ ಇವ್ನು ಬೇಕಾಗಿರೋದ್ ಕೊಡದೆ ಬೇಕು ಅಂತ ರೇಗಿಸ್ಕೊಂಡು ಟೈಮ್ ಪಾಸ್ ಮಾಡ್ತಿರ್ತಾನೆ. ಅವನ್ನ ತುಂಬಾ ಕೋಪ ಬರ್ಸ್ತಾ ಇರ್ತಾನೆ. ಏನೇ ಮಾಡಿದ್ರು ಅವನು ಆ ಇನ್ಸೂರೆನ್ಸ್ ಕ್ಲೈಮ್ ಮಾಡಕ್ಕೆ ಹೆಲ್ಪ್ ಮಾಡೋದೇ ಇಲ್ಲ. ನೆಕ್ಸ್ಟ್ ಸೀನ್ಲಿ ಅವ್ರ ಅಪ್ಪಂದು ಕಾರ್ಯ ಎಲ್ಲ ಮುಗಿಸ್ಬಿಟ್ಟು ಏನ್ ಮಾಡೋದು ಗೊತ್ತಾದ್ರೆ ಯೋಚನೆ ಮಾಡ್ತಾ ಇರ್ತಾನೆ. ಅವ ಈ ಕಡೆ ತೋರಿಸ್ತಾರೆ ಚೀನಿಯನ್ನ. ಅವನೇನ್ ಮಾಡ್ತಾವನೆ, ಯಾವ್ದೋ ಒಂದ್ ಜಾಗಕ್ಕೆ ಹೋಗಿ ಬರ್ತಾ ಇರ್ತಾನೆ. ಆ ಚೀನಿಯಿಂದ ಫೋನ್ ಬಂದಾಗ ಇವನು ಮೀಟ್ ಮಾಡಕ್ ಹೋಗ್ತಾನೆ. ಅವನೇನಂತಂದ್ರೆ ದುಡ್ಡು ಬೇಕು ಅಂತ ಇದ್ ಮಾಡ್ತಾ ಇರ್ತಾನೆ. ಇಬ್ರು ಜಗಳ ಆಡ್ತಿರ್ತಾರೆ. ಆ ರೆಕಾರ್ಡರ್ ನ ಕಿತ್ಕೊಳಕ್ ಹೋಗ್ತಾನೆ ಇವನು. ಅವನೇನ್ ಮಾಡ್ತಾನ, ಅವ್ನು ತುಂಬಾ ಸ್ಟ್ರಾಂಗ್ ಆಗವನೆ. ಒಂದ್ ಪಂಚ್ ಕೊಡ್ತಾನೆ ಹೊಟ್ಟೆಗೆ. ಎಲ್ಲ ಆದ್ಮೇಲೆ ಏನ್ ಮಾಡ್ತೀವಿ ಏನೋ ಗೊತ್ತಿಲ್ಲ, ದುಡ್ಡು ಬೇಕು ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾನೆ. ಇದ್ ನಡೀತಿರೋದ್ನ ಒಂದ್ ಪೊಲೀಸ್ ಆಫೀಸರ್ ದೂರದಿಂದ ನೋಡ್ಬಿಡ್ತಾರೆ. ಮುಂದಕ್ಕೆ ಹೋಗ್ತಿದ್ದಾಗ ಅವ್ನಿಗೆ ಫ್ಲಾಶ್ ಆಗುತ್ತೆ, ಯಾರೋ ಒಬ್ರು ಫಾಲೋ ಮಾಡ್ತಾರೆ ಅಂತ. ಅವ್ನು ನೋಟಿಸ್ ಮಾಡ್ಕೊಬಿಡ್ತಾನೆ. ಒಬ್ಬ ಪೊಲೀಸ್ ಫೋನ್ ಮಾಡ್ತಾನೆ ಅಂದ್ಬಿಟ್ಟು ಟೈಮ್ ಸಿಕ್ಕಾಗ ಹೋಗಿ ಅಟ್ಯಾಕ್ ಮಾಡ್ಬಿಟ್ಟು ಅವನು ಸಾಯಿಸೇ ಬಿಡ್ತಾನೆ. ಪೊಲೀಸು ಅಂತಾನು ನೋಡಲ್ಲ. ಫೋನ್ ಮಾಡ್ಬಿಟ್ಟು ಇವ್ನ್ಗೆ ಹೇಳ್ತಾ ಇರ್ತಾನೆ ಪಾರ್ಗೆ, ಇಲ್ಲಿ ಕೇಳಿಸ್ಕೊ, ನಾನೀಗ ಒಂದ್ ಪೊಲೀಸ್ ಆಫೀಸರ್ನ ಕೊಲೆ ಮಾಡ್ಬಿಟ್ಟಿದೀನಿ. ನೀನ್ ಬೇಗ ನನ್ನ ಒಂದು ಸಿಪ್ ರೆಡಿ ಮಾಡಿ ನನ್ನ ಚೈನಾ ಕಳ್ಸ್ಬಿಡು. ಇಲ್ಲ ಅಂತಂದ್ರೆ ನಿನ್ಗಿರೋ ಎವಿಡೆನ್ಸ್ ಎಲ್ಲ ನಾನು ಕೊಟ್ಬಿಡ್ತೀನಿ, ಪೊಲೀಸ್ನವ್ರು ಕೊಟ್ಬಿಡ್ತೀನಿ, ನನ್ನ ಹತ್ರ ಇರೋ ರೆಕಾರ್ಡರ್ ನ ಕೊಟ್ಬಿಡ್ತೀನಿ ಅಂತ ಹೇಳ್ತಾನೆ. ಫಸ್ಟ್ ನಿನ್ ಅಮೌಂಟ್ ಎಷ್ಟು ಹೇಳಿದ್ದು ಅದನ್ನೆಲ್ಲ ಕೊಟ್ಬಿಡು ಅಂತ ಹೇಳ್ತಾ ಇರ್ತಾನೆ. ಈ ಪಾರ್ಕ್ ಏನ್ ಹೇಳೋದು ಗೊತ್ತಾಗಲ್ಲ. ಯಾಕಂದ್ರೆ ಕ್ಲೈಮ್ ಮಾಡಕ್ ಆಗಲ್ಲ ಅಂತ ಅವ್ನ್ಗೆ ಗೊತ್ತಾಗ್ಬಿಟ್ಟಿದೆ. ಇದನ್ನ ಅವ್ನ್ಗೆ ಹೇಳಿದ್ರೆ ಇವ್ನ್ ಬಿಡೋದಿಲ್ಲ, ಇವನು ಸಾಯಿಸ್ಬಿಡ್ತಾನೆ ಅಂತ ಅನ್ಬಿಟ್ಟು ಏನ್ ಮಾಡ್ತಾನೆ, ಇವನ್ ಪ್ಲಾನ್ ಮಾಡ್ಕೋತಾನೆ ಅವನ್ನ ಸಾಯಿಸ್ಬಿಡೋಣ ಅಂತ. ಯಾಕಂದ್ರೆ ಅವ್ನ್ ಸಾಯಿಸ್ಬಿಟ್ರೆ ಇವನ್ ಆರಾಮಾಗಿರ್ಬೋದು ಅಂದ್ಬಿಟ್ಟು. ಯಾಕಂದ್ರೆ ಅರ್ಧಕ್ಕರ್ಧ ಪ್ರೂಫ್ ಇರೋದು ಅವನ ಹತ್ರ. ಆಮೇಲೆ ಮತ್ತೆ ಸೀನ್ ಕಟ್ ಆಗಿ ಈ ಕಡೆ ಆ ಡಾಕ್ಟರ್ನ ತೋರಿಸ್ತಾರೆ. ಆ ಡಾಕ್ಟರ್ ಏನ್ ಮಾಡ್ತಾವನೆ ಅಂದ್ರೆ ಇವ್ನ್ ಡಿಮಾಂಡ್ ಮಾಡ್ತಾವನೆ ದುಡ್ಡನ್ನ. ಕೇಳಿದ್ನೆಲ್ಲ ಇವ್ನು ಕೊಡಕ್ ಆಗದೆ ಕೊಡ್ತಿರ್ತಾನೆ. ಲೋನ್ ತಗೊಂಡೆಲ್ಲ ಕೊಡ್ತಾ ಇರ್ತಾನೆ. ಬಟ್ ಅದ ಅವ್ನಿಗೆ ತಲೆ ಎಲ್ಲ ಕೆಟ್ಟೋಗ್ತಿದೆ, ಸರ್ರೆ ಕೋಪ ಬರ್ತಿದೆ. ಅವನು ಕೋಪನ ಕಂಟ್ರೋಲೇ ಮಾಡಕ್ ಆಗ್ತಿಲ್ಲ. ಯಾಕಂದ್ರೆ ಅವ್ನ್ ಕಂಟ್ರೋಲ್ ಏನು ಇಲ್ಲ, ಅವ್ನು ಎದುರಿಸ್ಕೊಂಡಿದ್ದಾನೆ. ಇವ್ನಿಗೆ ಎದುರ್ಕೊಳ್ಳೇಬೇಕು ಆ ತರ ಸಿಚುವೇಶನ್ ಆಗ್ಬಿಟ್ಟಿದೆ. ಅವ್ನ ಕಾರಲ್ಲಿ ರೆಕಾರ್ಡ್ ಆಗಿರೋ ಡ್ಯಾಶ್ ಕ್ಯಾಮ್ ಇದೆಯಲ್ಲ, ಅದನ್ನ ಚೆಕ್ ಮಾಡಕ್ಕೆ ಅಂತ ಕೂತ್ಕೊಂಡು ಚೆಕ್ ಮಾಡ್ತಿರ್ತಾನೆ. ಬಟ್ ಆದ್ರೆ ಅವ್ನಿಗೆ ಇದ್ರಲ್ಲಿ ಗೊತ್ತಾಗೋದು ಏನಂದ್ರೆ ಇವ್ನು ಹೋಗಿ ಆಕ್ಸಿಡೆಂಟ್ ಮಾಡಿರಲ್ಲ ಆ ಟೈಮ್ಲಿ. ಆ ಹುಡ್ಗಿ ಏನ್ ಮಾಡಿರ್ತಾಳೆ, ಕಿಸ್ ಮಾಡಿರ್ತಾಳೆ, ಇವನು ಡಿಸ್ಟ್ರಾಕ್ಟ್ ಆಗ್ಬಿಟ್ಟಿರ್ತಾನೆ. ಆ ಟೈಮ್ಲಿ ಮೇಲಿಂದ ಡೆಡ್ ಬಾಡಿ ಬಂದ್ ಬಿದ್ದಿರುತ್ತೆ. ಇವನ್ ಸ್ವಲ್ಪ ಹಂಗೆ ಫೋಕಸ್ ಮಾಡ್ಬಿಟ್ಟು ಸೈಡ್ ಇಂದ ನೋಡಿದ್ರೆ ಆ ಡೆಡ್ ಬಾಡಿನ ಬಿಸಾಕಿರೋದು ಯಾರು ಅಲ್ಲ, ಆ ಹೋಮ್ಲೆಸ್ ಮ್ಯಾನೆ. ಅಂದ್ರೆ ಇವನ್ ಪ್ಲಾನ್ ಮಾಡೋನೆ ಅಂತ ಇವ್ನಿಗೆ ಗೊತ್ತಾಗೋಯ್ತು. ಇವನ್ ಏನ್ ಮಾಡ್ತಾನೆ, ಅವ್ನ ಗರ್ಲ್ ಫ್ರೆಂಡ್ ನ ಕರೆದ್ಬಿಟ್ಟು ನನ್ನ ಹತ್ರ ಪ್ರೂಫ್ ಇದೆ, ಬಾಯ್ ತಗೊಂಡೋಗಿ ಪೊಲೀಸ್ನವ್ರಿಗೆ ತೋರ್ಸ್ಬಿಡೋಣ ಅಂತ ಅನ್ಕೊಂಡು ಆ ಹುಡ್ಗಿ ಹತ್ರ ಹೇಳ್ತಾ ಇರ್ತಾನೆ. ಸರಿ ಬೇಗ ಓಡು, ಸ್ಟಾರ್ಟ್ ಮಾಡು ಗಾಡಿನ ಅಂತ ಹೇಳ್ತಿದ್ರೆ ಅವಳು ಸ್ಟಾರ್ಟ್ ಮಾಡಿದ್ರೆ ಹಂಗೆ ಕೂತಿರ್ತಾಳೆ. ನೋಡಿದ್ರೆ ಯಾರ ಬಂದು ಹಿಂದೆ ಕೂತ್ಕೋತಾರೆ. ಯಾರಪ್ಪ ಅಂತ ತಿರುಗಿ ನೋಡಿದ್ರೆ ಈ ಹೋಮ್ಲೆಸ್ ಮ್ಯಾನ್ ಧೈರ್ಯವಾಗಿ ಬಂದು ಕೂತ್ಕೋತಾನೆ. ನೋಡಿದಾಗ ನೀ ಏನ್ ಮಾಡ್ತಿದ್ಯಾ ಅಂತಂದ್ರೆ ಇವಳು ಕಿಸಿತಾ ಇರ್ತಾಳೆ. ನೀನ್ ನೋಡ್ದ, ನೀ ಎಲ್ಲಾನು ಪ್ರೂಫ್ ಬಿಟ್ಬಿಟ್ಟೆ, ಇವ್ನು ಕಂಡಿಡ್ಬಿಟ್ಟ ಅಂತ ಹೇಳ್ಬಿಡ್ತಾಳೆ. ಅಂದ್ರೆ ಇವ್ರಿಬ್ರು ಆಲ್ರೆಡಿ ಒಂದ್ ಟೀಮ್ ಆಗಿದ್ದಾರೆ. ಇದೆಲ್ಲ ಪ್ಲಾನ್ ಮಾಡಿ ಇವ್ನ ಸಿಕ್ಕಿಸ್ಬೇಕು ಅಂತಾನೆ ಮಾಡಿರೋದು. ಇದು ಇವ್ನ್ ಗೊತ್ತಾಗ ಅಷ್ಟಲ್ಲೇ ಅವ್ನ್ ಪ್ರಜ್ಞೆ ತಪ್ಪಂಗೆ ಸ್ಪ್ರೇ ಮಾಡ್ಬಿಡ್ತಾನೆ. ಅವನ ಪ್ರಜ್ಞೆ ತಪ್ಪಿಸ್ಬಿಟ್ಟು ಇಬ್ರು ಜಗಳ ಆಡ್ತಿರ್ತಾರೆ. ನಿನ್ನಿಂದನೇ ಆಗಿದ್ದು ಅಂತ, ಇನ್ನೊಂದ್ ಸ್ವಲ್ಪ ದಿನ ದುಡ್ಡು ಕಿತ್ಕೋಬೋದಿತ್ತು ಇವನು ಅಂತ ಅಂದ್ಬಿಟ್ಟು ಏನೇನೋ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತಿದ್ರೆ ಈ ಹೋಮ್ಲೆಸ್ ಮ್ಯಾನ್ ಇದಾನಲ್ಲ, ಇವನ್ ಸುಮ್ನೆ ಅಂತೂ ಅಲ್ವೇ ಅಲ್ಲ.
ಇವಂದೇ ಒಂದು ದೊಡ್ಡ ಪಾಸ್ಟ್ ಇದೆ. ಅದು ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಇವರಿಬ್ರು ಫುಲ್ ಪ್ಲಾನ್ ಮಾಡಿ ಇವನ್ಗೆ ಟಾರ್ಚರ್ ಕೊಟ್ಬಿಟ್ಟು ದುಡ್ಡು ಕಿತ್ಕೊಳ್ಳೋಣ ಅಂತ ಪ್ಲಾನ್. ಅವರಿಬ್ರು ಸೇರ್ಕೊಂಡು ಇವನ್ನ ಡೆಡ್ ಬಾಡಿನಾಗೆ ಅಂದ್ರೆ ಜೀವಂತವಾಗಿ ಊತಾಕ್ಬಿಡೋಣ ಇವನ್ನ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಬಗಿತಾ ಇರ್ತಾರೆ. ಅವಳು ನನ್ ಕೈಲಾಗಲ್ಲ ಅಂತ ಅಂತಿದ್ರೆ ಅಲ್ಲಿ ಬೈತಾ ಇರ್ತಾನೆ, ಬೇಗ ಬರೀ, ನೀ ಬರೀ ದುಡ್ಡು ಮಾತ್ರ ತಿನ್ನಕ್ಕೆ ಚೆನ್ನಾಗಿದೆ ತಾನೆ ಇಸ್ತಿನ, ಫಸ್ಟ್ ಬಗಿ ಅಂತ ಅನ್ಕೊಂಡ್ ಬೈತಿರ್ತಾನೆ. ಹಿಂಗ್ ಮಾಡ್ತಿರ್ಬೇಕು ಇವ್ನ ಕಾರ್ಲಿ ಕಟ್ಟಾಕಿರ್ತಾರೆ. ಇವನಿಗೆ ಪ್ರಜ್ಞೆ ಬಂದ್ಬಿಡುತ್ತೆ. ಇವನ್ ಏನ್ ಮಾಡ್ತಾನೆ, ಯೋಚನೆ ಮಾಡಲ್ಲ. ಇದೆಲ್ಲ ನಡೀತಿದ್ರೆ ಆ ಕಡೆ ಒಂದು ಇಬ್ರು ರಿಪೋರ್ಟರ್ಸ್ ಬಂದ್ಬಿಟ್ಟು ಅಂದ್ರೆ ಡಿಟೆಕ್ಟಿವ್ಸ್ ಇವ್ರು ಮಾಡೋದ್ನೆಲ್ಲ ಫೋಟೋ ತಕ್ಕೋತಾ ಇರ್ತಾರೆ ದೂರದಿಂದ. ಬಟ್ ಇವ್ರಿಗೆಲ್ಲ ಐಡಿಯಾನೇ ಇಲ್ಲ. ಅವ್ನ್ ಕಾರ್ ತಗೊಂಡ್ ಫುಲ್ ಫಾಸ್ಟ್ ಆಗಿ ಓಡಿಸ್ಕೊಂಡ್ ಬರ್ತಾನೆ. ಬಟ್ ಆದ್ರೆ ಇವ್ನ್ ಬಚಾವಾಗ್ಬಿಡ್ತಾನೆ. ಅವ್ಳ ಗರ್ಲ್ ಫ್ರೆಂಡ್ ತಗ್ಲಾಕೊಂಡ್ಬಿಡ್ತಾಳೆ. ಇವ್ನ ಮುಖ ಮೂತಿ ನೋಡಿದ್ರೆ ಗುದ್ದಿ ಸಾಯಿಸ್ಬಿಡ್ತಾನೆ. ಯಾಕಂದ್ರೆ ಇವ್ನಿಗೆ ದೊಡ್ಡ ಮೋಸ ಆಗಿದೆ, ಇಮ್ಯಾಜಿನ್ ಮಾಡಕ್ಕಾಗಲ್ಲ ಆತರ ಮೋಸ ಆಗಿದೆ. ಆ ಟೈಮ್ಲಿ ಅವ್ನ್ ಕಂಟ್ರೋಲ್ ಕಮ್ಮಿ, ಕೈಲೇ ಇಲ್ಲ ಅವ್ನ್ಗೆ. ಅವ್ನ್ ಬೇರೆ ಬಗ್ಗೆ ಯೋಚನೆ ಮಾಡದೆ ಒಂದು ಗರ್ಲ್ ಫ್ರೆಂಡ್ ಅಂತ ನೋಡದೆ ಸಾಯಿಸ್ಬಿಡ್ತಾನೆ. ಇವ್ನ್ ಅದೇ ಕೋಪದಲ್ಲಿ ಬಂದ್ಬಿಟ್ಟು ಅವ್ನ ಕೈಲಿ ಇದ್ದಿದ್ ರಾಡಲ್ಲಿ ಅವ್ನ್ ಹೊಡಿತಾನೆ. ಕತೆಗ್ ಬೀಳುತ್ತೆ, ಅವನು ಸತ್ತೋಗ್ತಾನೆ. ನೀನ್ ಏನ್ ಅನ್ಕೊಂಡಿದ್ಯಾ, ಸಾಯಿಸ್ಬಿಡ್ತೆ ಎಷ್ಟು ಈಸಿಯಾಗಿ ಅನ್ಕೊಂಡ್ ಸೈಕೋ ತರ ಅವನು ಕಂಟ್ರೋಲ್ ಮಾಡದೆ ಹಂಗ್ ಸಾಯಿಸ್ತಾ ಇರ್ತಾನೆ. ಇದೆಲ್ಲ ಮಾಡ್ತಿದ್ರೆ ಹಿಂದೆಗಡೆ ಫೋಟೋ ತೆಗಿತಾ ಇರ್ತಾರೆ. ಇವ್ನಿಗೆ ಏನೋ ಫ್ಲಾಶ್ ಆಗುತ್ತೆ, ಏನೋ ಆಗ್ತಿದೆ ಅಂತ. ಬಟ್ ಆದ್ರೆ ಅವ್ನಿಗೆ ರಿಯಲೈಸ್ ಆಗಲ್ಲ ಇವ್ನ್ ಫೋಟೋ ತಕ್ಕೋತವ್ರೆ ಅಂತ. ಆಮೇಲೆ ಹಂಗೆ ಸೀನ್ ಕಟ್ ಹಾಕಿ ಇನ್ನೊಂದ್ ಕ್ಯಾರೆಕ್ಟರ್ ತೋರಿಸ್ತಾರೆ. ಅದೇ ಯಾವ ಕ್ಯಾರೆಕ್ಟರ್ ಅಲ್ಲ, ಸ್ಟಾರ್ಟಿಂಗ್ ಸೀನ್ ಒಂದು ಡಾಕ್ಟರ್ ತೋರಿಸಿದ್ರಲ್ಲ, ಅವಳ ಹೆಸರು ಲೀ ಅಂತ. ಅವಳ ಸ್ಟೋರಿ ಏನಂತಂದ್ರೆ, ಅವಳು ಚಿಕ್ಕ ವಯಸ್ಸಲ್ಲಿ ತುಂಬಾ ನೋಡಕ್ ಚೆನ್ನಾಗಿರ್ತಾಳೆ, ಇವಾಗ್ಲೂ ಚೆನ್ನಾಗಿದ್ದಾಳೆ. ಬಟ್ ಆದ್ರೆ ಆ ಟೈಮ್ಲಿ ಅವಳು ಚೆನ್ನಾಗಿದ್ದಾಳೆ ಅಂದ್ಬಿಟ್ಟು ಸ್ಕೂಲ್ ಆಡ್ಗೆಲ್ಲ ಅವಳ ಫೋಟೋನೆಲ್ಲ ಯೂಸ್ ಮಾಡ್ತಿರ್ತಾರೆ. ಅಲ್ಲೊಬ್ಳು ಒಂದು ಹುಡುಗಿ ಇರ್ತಾಳೆ. ಆ ಹುಡುಗಿ ಯಾರು ಅಲ್ಲ, ಈ ಡಾಕ್ಟರ್ಗೆ ಗರ್ಲ್ ಫ್ರೆಂಡ್ ಆಗಿದ್ದಾಳಲ್ಲ ಅದೇ ಹುಡುಗಿ. ಇವಳು ಏನ್ ಮಾಡ್ತಾಳೆ, ಇವಳು ಹೊಟ್ಟೆವರಿಗೆ ನಿಂಗೆ ಬ್ಲೈಂಡ್ ಡೇಟ್ ಸೆಟ್ ಮಾಡ್ತೀನಿ, ಹಂಗ್ ಮಾಡ್ತೀನಿ, ಹುಡುಗ ಚೆನ್ನಾಗಿದ್ದಾನೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವಳು ಒಂದ್ ಕಡೆ ಬರಕ್ ಕೇಳ್ಬಿಟ್ಟು ಅಲ್ಲಿ ಹೋದ್ಮೇಲೆ ಇವಳಿಗೆ ಪ್ರಜ್ಞೆ ತಪ್ಪ ತರ ಇದ್ ಮಾಡ್ಬಿಟ್ಟು ಕಟ್ಟಾಕ್ಬಿಟ್ಟು ಒಂದ್ 4-5 ಜನ ಸೇರ್ಕೊಂಡು ಅವಳನ್ನ ಹಾಳು ಮಾಡ್ಬಿಟ್ಟಿರ್ತಾರೆ. ಅದಲ್ಲೊಬ್ಬ ಈಗ ತೋರ್ಸಿದ್ರಲ್ಲ ಹೋಮ್ಲೆಸ್ ಮ್ಯಾನ್, ಅವನೇನೆ ಇದೊಳಗೆ ರಿಯಲೈಸ್ ಆಗಿದ್ದೆ ಆ ಟ್ರೋಮಾ ಇಂದ ಹೊರಗಡೆ ಬರಕ್ಕೆ ಆಗ್ತಿರಲ್ಲ ಅವಳಿಗೆ. ಆಲ್ರೆಡಿ ಇದು ಫುಲ್ ಎಲ್ಲ ಹಳೇದೆಲ್ಲ ಗ್ಯಾಪ್ನ ಬಂದ್ಬಿಡುತ್ತೆ, ಕಷ್ಟ ಆಗ್ತಿರುತ್ತೆ ಅವಳಿಗೆ. ಈ ವಿಷಯ ಇದೇ ಸೀನು ನಡೀತಿದ್ದು ಸ್ಟಾರ್ಟಿಂಗ್ ಸೀನ್ ತೋರಿಸ್ತಾರೆ. ಬಟ್ ಅದೇ ಇವಳಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗೋಯ್ತು. ಇವ್ನು ಅವನೇನ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಸ್ಕರ ಒಂದ್ ಡಿಟೆಕ್ಟಿವ್ ನ ಹೈಯರ್ ಮಾಡ್ತಾಳೆ, ಇವಳ ಬಗ್ಗೆ ತಿಳ್ಕೊಬೇಕು ಅಂದ್ಬಿಟ್ಟು. ಅವನು ಇದಕ್ಕೆಲ್ಲ ಏನೇನ್ ಬೇಕು ನಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಬಟ್ ಆದ್ರೆ ಈ ಲೇಡಿ ಇದ್ದಾಳಲ್ಲ, ಈ ಡಾಕ್ಟರ್ ಲೀ, ಇವನಿಗೆ ಇನ್ನೊಬ್ರು ಡಾಕ್ಟರ್ ಇರ್ತಾರೆ, ಸ್ವಲ್ಪ ಹೈಯರ್ ಸೀನಿಯರ್. ಅವ್ರ ಕಂಡ್ರೆ ಇವಳಿಗೆ ಸ್ವಲ್ಪ ಇಷ್ಟ. ಅವನ್ಗೆ ಇವಳ ಮೇಲೆ ಕಣ್ಣಿದೆ, ಇಷ್ಟ ಇದೆ. ಬಟ್ ಆದ್ರೆ ಇವಳು ಸ್ವಲ್ಪ ಡಲ್ ಆಗಿರೋದ್ ನೋಡಿದ್ರೆ ಅವಳಿಗೆ ಯಾಕೋ ಅವ್ನಿಗೆ ಫೀಲ್ ಆಗ್ತಿದೆ, ಏನೋ ಒಂದ್ ವಿಷಯ ನಡೀತಿದೆ ಮೈಂಡ್ ಅಲ್ಲಿ ಇವಳಿಗೆ ಅಂತ. ಅವ್ನ್ ಕೇಳ್ತಾನೆ ಇರ್ತಾನೆ ಏನು ಅಂತ. ಬಟ್ ಆದ್ರೆ ಇವಳು ಅದ್ರ ಬಗ್ಗೆ ಏನು ಹೇಳೋದೇ ಇಲ್ಲ. ಬಟ್ ಇನ್ನೊಂದ್ ಸೀನ್ ತೋರಿಸ್ತಾರೆ. ಇವಳು ಮಾಡಿದ್ದು ಆ ಹೋಮ್ಲೆಸ್ ಮ್ಯಾನ್ ಅಲ್ಲ, ಆ ಪಾರ್ಕ್ ಇದನ್ನಲ್ಲ ಸ್ಟಾರ್ಟಿಂಗ್ ಸೀನ್ ಅವ್ರ ಅಪ್ಪನ ಸಾಯಿಸಕ್ ಟ್ರೈ ಮಾಡ್ತಿದ್ದಾನಲ್ಲ, ಅದೇ ಕ್ಯಾರೆಕ್ಟರ್ ಇವಳಿಗೆ ಚಿಕ್ಕ ವಯಸ್ಸಲ್ಲಿ ಈ ತರ ಟಾರ್ಚರ್ ಕೊಟ್ಟಿ ಅಬ್ಯೂಸ್ ಮಾಡಿದ್ದು. ಬಟ್ ಆದ್ರೆ ಇವಳು ಏನ್ ತಿಳ್ಕೊಂಡ್ಲು, ಅದೇ ಹೋಮ್ಲೆಸ್ ಮ್ಯಾನ್ ಅಂತ ಇವಳು ತಿಳ್ಕೊಂಡ್ಲು. ಇಲ್ಲಿ ಏನಾಗುತ್ತೆ ಅಂತ ಮುಂದೆ ನೋಡೋಣ. ಸ್ವಲ್ಪ ಡಿಟೆಕ್ಟಿವ್ಸ್ ಎಲ್ಲ ಬಂದ್ಬಿಟ್ಟು ಅವನ ಹತ್ರ ಕ್ವಶನ್ ಕೇಳ್ತಾರೆ ಆ ಹೋಮ್ಲೆಸ್ ಮ್ಯಾನ್ ಹತ್ರ. ಅವ್ನ್ಗೆ ಏನಾಯ್ತಿದೆ ಗೊತ್ತಿಲ್ಲ, ಅವ್ನ ಫೇಸ್ ಎಲ್ಲ ಹೋಗ್ಬಿಟ್ಟಿದೆ. ಅವನ ಹತ್ರ ಕೇಳಿದಾಗ ಅವ್ನ ಏನ್ತಾನೆ, ಇಬ್ರು ಜಗಳ ಆಡ್ತಾ ಇದ್ದು, ಅಲ್ಲಿ ಜಗಳದಲ್ಲಿ ಒಂದ್ ಸಿಚುವೇಶನ್ ನನ್ನ ಕಟ್ಟಾಕ್ಬಿಟ್ಟಿದ್ರು, ಅಲ್ಲಿ ಫುಲ್ ಪೆಟ್ರೋಲ್ ಹಾಕಿದ್ರು, ನಾನು ಅಲ್ಲಿಂದ ಎಸ್ಕೇಪ್ ಆಗಕ್ ಆಗ್ತಾ ಇರ್ಲಿಲ್ಲ. ಆ ಟೈಮ್ಲಿ ನನ್ ಕೈಲಿ ಇದ್ದೆಲ್ಲ ಬೆಂಕಿ ಹತ್ಕೊಂಡ್ಬಿಟ್ಟು ನನ್ ಫಿಂಗರ್ ಪ್ರಿಂಟ್ ಎಲ್ಲ ಹೋಗ್ಬಿಟ್ಟಿದೆ. ಅದಲ್ದೆ ನನ್ ಮುಖ ಎಲ್ಲ ಹಿಂಗ್ ಹೋಗಿರೋದ್ರಿಂದ ನನಗೆ ಯಾರು ಅಂತ ನನ್ ಬಗ್ಗೆ ಯಾರಿಗೂ ಹೇಳಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಇದೆಲ್ಲ ಕೇಳ್ಕೊಂಡ್ ಆದ್ಮೇಲೆ ಅವನು ಆಲ್ಮೋಸ್ಟ್ ವಾಸಿ ಅದ ಅಂತ ಅನ್ಬಿಟ್ಟು ಡಿಸ್ಚಾರ್ಜ್ ಮಾಡ್ಬೇಕು ಅಂತ ಕೇಳ್ಕೊಂಡು ವಾಪಸ್ ಹೋಗಿರ್ತಾನೆ. ಸ್ವಲ್ಪ ದಿನ ಹೋಗ್ಬಿಡುತ್ತೆ. ಇವ್ನು ಹೋಗ್ತಾ ಇರ್ಬೇಕಾರೆ ಈ ಡಾಕ್ಟರ್ ಲೀಗೆ ಆಲ್ರೆಡಿ ಇವ್ನ ಮೇಲೆ ಡೌಟ್ ಇದೆಯಲ್ಲ, ಅವ್ನ್ ಅಬ್ಯೂಸ್ ಮಾಡಿರೋ ಪಾರ್ಕೆ ಇರ್ಬೇಕು ಇವನು ಅಂತ ಅನ್ಕೊಂಡು ಹೋಗ್ಬಿಟ್ಟು ನನ್ ಬಗ್ಗೆ ಗೊತ್ತಾ ಅಂತ ಕೇಳ್ತಾಳೆ. ಅವ್ನ್ ಮೊದ್ಲೇ ಸರಿ ಇಲ್ಲ, ಅವ್ನ್ ಕ್ಯಾರೆಕ್ಟರ್ ಸರಿ ಇಲ್ಲ. ಡೋರ್ ಕ್ಲೋಸ್ ಆಗಿದೆ, ಲಿಫ್ಟ್ ಒಂಥರ ವಿಯರ್ಡ್ ಆಗಿ ಬಿಹೇವ್ ಮಾಡ್ಬಿಟ್ಟು ಹೋಗ್ತಾನೆ ಎದುರ್ಸೋ ತರ. ಬಟ್ ಇವಳು ಇಲ್ಲಿ ಏನ್ ಅನ್ಕೋತಾಳೆ, ಇವ್ನು ಅವನೇ ಅಂತ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತಾಳೆ. ಇವಳು ತಲೆಯಲ್ಲಿ ಓಡ್ತಿರೋದೇನಂದ್ರೆ ಇವಳಿಗೆ ಏನಾರು ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಇವಳು. ಅವ್ನ್ ಮಾಡಿದಕ್ಕೆ ರಿವೆಂಜ್ ತಗೋಬೇಕು ಅಂತ ಇವಳು ಆಲ್ರೆಡಿ ಪ್ಲಾನ್ ಹಾಕೊಂಡ್ಬಿಟ್ಲು. ಅವ್ನು ಮತ್ತೆ ಆ ಪಾರ್ಕ್ ನ ತೋರಿಸ್ತಾರೆ, ಅಂದ್ರೆ ಆ ಹೋಮ್ಲೆಸ್ ಹುಡುಗನ್ನ. ಅವ್ನ್ ಏನ್ ಮಾಡ್ತಿರ್ತಾನೆ ಅಂದ್ರೆ ಈ ಪಾರ್ಕ್ ಅನೇ ಅವ್ನ್ ಕನ್ವರ್ಟ್ ಮಾಡ್ಕೊಂಡು ಅವ್ನ ಐಡೆಂಟಿಟಿ ಎಲ್ಲ ಇವನ್ ತಗೊಂಡು ಕಾರ್ ತಗೊಂಡು ಹೋಗ್ಬಿಡ್ತಾನೆ. ಈಗ ಪ್ರೂಫ್ ಅಂತ ಬೇರೆ ಏನಿಲ್ವಲ್ಲ, ಅವ್ನ್ ಬಾಡಿನೂ ಇಲ್ಲ. ಅದಾದ್ಮೇಲೆ ಈ ಕಡೆ ಇನ್ನೊಂದ್ ಸೀನ್ಲಿ ತೋರಿಸ್ತಾರೆ, ಆ ಡಾಕ್ಟರ್ ಇದನ್ನಲ್ಲ, ಅವ್ನ್ ಸತ್ತೋದ್ನಲ್ಲ, ಆ ಕ್ಯಾರೆಕ್ಟರ್ಗೆ ಆಲ್ರೆಡಿ ಒಂದ್ ಮದ್ವೆ ಆಗಿದೆ ಅನ್ಸುತ್ತೆ. ಅವಳ ವೈಫ್ ಇದ್ದಾಳಲ್ಲ, ಅವಳು ಡೌಟ್ ಬಿಟ್ಟು ಇವನ್ ಮೇಲೆ ಫಾಲೋ ಮಾಡಕ್ ಹೇಳಿರ್ತಾಳೆ. ಅದೇ ಫಾಲೋ ಮಾಡ್ಕೊಂಡು ಇಬ್ರು ಡಿಟೆಕ್ಟಿವ್ಸ್ ಇವ್ರು ಹೋಗೋ ಜಾಗನೆಲ್ಲ ಫಾಲೋ ಮಾಡ್ತಾ ಇರ್ತಾರೆ. ನನ್ ಗಂಡ ಯಾರೋ ಜೊತೆ ಅಫೈರ್ ಇದ್ದಾನೆ ಅಂತ ಡೌಟ್ ಬಂದಿರೋದ್ರಿಂದ ಒಂದ್ ಡಿಟೆಕ್ಟಿವ್ ನ ಹಿಂದೆ ಹಾಕಿರ್ತಾಳೆ. ಇಲ್ಲಿ ನಡೆದಿರೋ ಕೊಲೆ ಮಾಡ್ರಲ್ಲ ಆಲ್ರೆಡಿ ಇವರೆಲ್ಲ ಫೋಟೋ ಎಲ್ಲ ತಕೊಂಡ್ಬಿಟ್ರು. ಆಲ್ಮೋಸ್ಟ್ ಬೇಕಾಗಿರೋ ಪ್ರೂಫ್ ಎಲ್ಲ ಅವ್ರ ಹತ್ರ ಆಲ್ರೆಡಿ ಇದೆ. ಹೋಮ್ಲೆಸ್ ಅವ್ನ್ ಇದಾನಲ್ಲ, ಅವ್ನು ಹೋಗ್ಬಿಟ್ಟು ಈ ಚೈನಾದವ್ನ ಹೋಗ್ಬಿಟ್ಟು ಮೀಟ್ ಮಾಡ್ತಾನೆ. ಆ
ಅದು ಇಲ್ಲಿಗಲ್ ಆಗಿ ಆ ಸ್ಟಾರ್ಟಿಂಗ್ಸ್ ಇಲ್ಲಿ ಪಾರ್ಕ್ ಅಪ್ಪನ ಸಾಯಿಸನಲ್ಲ ಅವನು ಯಾಕಪ್ಪ ಮೀಟ್ ಮಾಡ್ತಾವನೆ ಅಂದ್ರೆ ಒಂದ್ ಚಿಕ್ಕಗಿರೋ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಅದ್ರಲ್ಲಿ ಇವ್ರು ಆಲ್ರೆಡಿ ಇಬ್ರು ಜೈಲಲ್ಲಿ ಇರ್ತಾರೆ. ಜೈಲಲ್ಲಿ ಇದ್ದಾಗ್ಲೇ ಇಬ್ರು ಒಳ್ಳೆ ಫ್ರೆಂಡ್ಸ್ ಆಗ್ಬಿಟ್ಟಿರ್ತಾರೆ. ಆದ್ಮೇಲೆ ಹೊರಗಡೆ ಬರ್ಬೇಕಾದ್ರೂ ಸರಿ ಇಬ್ರು ಒಟ್ಟಿಗೆನೆ ಬಂದಿರ್ತಾರೆ. ಇವ್ರಿಬ್ರು ಸಿಚುವೇಶನ್ ಹೆಂಗಿರುತ್ತೆ ಅಂದ್ರೆ ಅವರು ಇವನೇನೋ ಇಂತ ವಿಷಯಕ್ಕೆಲ್ಲ ಇನ್ವಾಲ್ವ್ ಆಗದೆ ಸಪ್ರೇಟ್ ಇವ್ನ್ ಕೆಲಸ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾನೆ ಚೈನಾದವನು. ಬಟ್ ಇವನ್ ಏನ್ ಮಾಡ್ತಾನೆ, ಆ ಹುಡುಗಿ ಜೊತೆ ಫ್ರೆಂಡ್ ಮಾಡ್ಕೊಂಡು ಇವ್ರಿಬ್ರು ಒಂದ್ ಸ್ಟೋರಿ ಕ್ರಿಯೇಟ್ ಮಾಡ್ಕೊಂಡು ಎಷ್ಟೊಂದ್ ಜನರ ಲೂಟಿ ಮಾಡ್ತಾ ಇರ್ತಾರೆ. ಈ ಹೋಮ್ಲೆಸ್ ಅವ್ನ್ ಇದಾನಲ್ಲ ಅವನ್ಗೆ ಈ ಪಾರ್ಕ್ ಕೂಡ ಫ್ರೆಂಡೇ, ಕ್ಲಾಸ್ಮೇಟ್. ಅದಲ್ದೆ ಈ ಹುಡುಗಿ ಇದಳಲ್ಲ ಇವಳು ಕೂಡ ಕ್ಲಾಸ್ಮೇಟ್. ಇವರೆಲ್ಲ ಒಂದ್ ಪ್ಲಾನ್ ಮಾಡಿರ್ತಾರೆ. ಬಟ್ ಆದ್ರೆ ಈ ಪಾರ್ಕ್ಗೂ ಇವ್ರಿಗೂ ಸಂಬಂಧ ಇಲ್ಲ. ಇವಳು ಏನ್ ಮಾಡ್ತಾಳೆ, ಒಳ್ಳೆ ರಿಚ್ ಆಗಿರೋ ಹುಡುಗನ್ನ ಹೋಗ್ಬಿಟ್ಟು ಹುಡ್ಕೋದು, ಅಂದ್ರೆ ಅವ್ರ ಮದುವೆ ಆಗಿರ್ಬೇಕು ಅಂತ ಫ್ಯಾಮಿಲಿನ ಹುಡ್ಬಿಟ್ಟು ಅವ್ರ ಹತ್ರ ಸ್ವಲ್ಪ ಸೆಡ್ಯೂಸ್ ಮಾಡ್ಬಿಟ್ಟು ಒಟ್ಟಿಗೆ ಇದ್ಬಿಡೋದು. ಇವನ್ ಅಣ್ಣ ತರ ಹೋಗ್ಬಿಟ್ಟು ಹೊಡೆದಿ ಎದುರಿಸ್ಬಿಟ್ಟು ದುಡ್ಡು ಕಿತ್ಕೊಳಂಗೆ ಏನೇನೋ ಪ್ಲಾನ್ ಮಾಡ್ಕೊಂಡು ಎಷ್ಟೊಂದ್ ಜನ ಹತ್ರ ಸರಿಯಾಗಿ ದುಡ್ಡನ್ನ ಲೂಟಿ ಮಾಡಿರ್ತಾರೆ. ಅವ್ರೆಲ್ಲೂ ಹೇಳ್ಕೊಳಕ್ ಹೋಗಲ್ಲ, ಯಾಕಂದ್ರೆ ಅದು ತುಂಬಾ ಅವ್ರಿಗೆ ಕಾನ್ಫಿಡೆಂಟಲ್ ಆಗಿರುತ್ತೆ. ಆ ವಿಷಯದ ಬಗ್ಗೆ ಯಾರ ಹತ್ರನು ಹೇಳಕ್ ಆಗಲ್ಲ. ಅದರಿಂದನೇ ಅವ್ರ ಏನು ಇದ್ರ ಬಗ್ಗೆ ಈಚೆನೆ ಬಂದಿರಲ್ಲ. ಬಟ್ ಆದ್ರೆ ಇಲ್ಲಿ ಪ್ಲಾನ್ ಚೇಂಜ್ ಮಾಡ್ಬಿಟ್ಟು ಈ ಡೆಡ್ ಬಾಡಿ ಸೀನ್ ನ ಕ್ರಿಯೇಟ್ ಮಾಡ್ಬಿಡ್ತಾನ ಇವನು. ಇದರಿಂದಾನೇ ಸ್ವಲ್ಪ ಇವ್ರಿಗೆ ಪ್ರಾಬ್ಲಮ್ ಆಗಿ ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ಇವ್ರಿಬ್ರು ಮೀಟ್ ಆಗ್ತಾರಲ್ಲ, ಈ ಚೈನಾದವನು ಇವನು, ಆ ಟೈಮ್ಲಿ ಅವ್ನು ಹೇಳಿರ್ತಾನೆ ಈ ತರ ದುಡ್ಡು ಬರ್ತಾ ಇದೆ, ಈ ಕೊಲೆ ಒಂದ್ ಮಾಡ್ಬಿಟ್ರೆ ಒಂದ್ ಒಳ್ಳೆ ಅಮೌಂಟ್ ಬರುತ್ತೆ, ಇಬ್ರು ಶೇರ್ ಮಾಡೋಣ ಅಂತ ಈ ಚೈನಾದವನು ಹೇಳಿರ್ತಾನೆ. ಈ ಪಾರ್ಕ್ ಅನ್ನೋ ವಿಷಯ ಕೇಳಿದ್ದೆ ಇವನ್ ಏನ್ ಮಾಡ್ತಾನೆ, ಇವನ್ ಗೊತ್ತಿರೋನಲ್ವಾ ಅಂತ ಅನ್ಬಿಟ್ಟು ಸರ್ಚ್ ಮಾಡ್ಬಿಟ್ಟು ಅವ್ರ ಅಪ್ಪಂಗ್ ಬರ್ತಿರೋ ದುಡ್ಡು 300 ಮಿಲಿಯನ್ ಅಲ್ಲ 500 ಮಿಲಿಯನ್ ಅಂತ ಡಿಸ್ಕಸ್ ಮಾಡ್ಕೊಂತಾರೆ. ಇದು ಕೇಳಿದ್ದೆ ಅವ್ನ್ಗೆ ಶಾಕ್ ಆಗ್ಬಿಟ್ಟಿರುತ್ತೆ. ಇವ್ನ ನನ್ನ ಹತ್ರ ಸುಳ್ಳು ಹೇಳಿ ಅನ್ಬಿಟ್ಟು ಅವಾಗ ಹೋಗ್ಬಿಟ್ಟು ಇವ್ನ ಎದುರಿಸ್ತಾನೆ, ನೀ ಸುಳ್ಳು ಹೇಳಿದ್ಯಾ ಅಂತ. ಆ ಇನ್ಫಾರ್ಮೇಶನ್ ಈ ಹೋಮ್ಲೆಸ್ ಅವನೇ ಕೊಟ್ಟಿರ್ತಾನೆ. ಅದಾದ್ಮೇಲೆ ಇಬ್ರು ಡೀಲ್ ಮಾಡ್ಕೊಂಡು ಅವಳನ್ನ ಅವ್ರ ಅಪ್ಪನ ಕೊಲೆ ಮಾಡ್ಬಿಡ್ತಾರೆ. ಬಟ್ ಆದ್ರೆ ಆ ಟೈಮ್ಲಿ ಒಂದು ಲೇಡಿ ಅದನ್ನ ನೋಡ್ಬಿಡುತ್ತೆ. ಇದ್ ನೋಡಿದ್ರಿಂದ ಇವ್ರಿಗೆ ಏನು ಮಾಡಕ್ಕಾಗಲ್ಲ, ಸಿಚುವೇಶನ್ ಎಸ್ಕೇಪ್ ಆಗ್ಬೇಕು. ಅದು ಹಂಗೆ ಬಿಟ್ಟು ಬಂದ್ಬಿಡ್ತಾರೆ. ಆ ಲೇಡಿ ಹೋದ್ಮೇಲೆ ಈಗ ಹೆಂಗಿದ್ರು ಅದು ಯೂಸ್ ಆಗಲ್ಲ ಅಂತ ಅನ್ಬಿಟ್ಟು ಆ ಬಾಡಿ ತಗೊಂಡ್ ಹೋಗ್ಬಿಟ್ಟು ಎತ್ಕೊ ಬಂದ್ಬಿಟ್ಟು ಇವಳು ಆಲ್ರೆಡಿ ಅವ್ನ ಫ್ರೆಂಡ್ ಇದ್ದಾಳಲ್ಲ ಹುಡುಗಿ, ಅವಳು ಈ ಡಾಕ್ಟರ್ನ ಸೆಡ್ಯೂಸ್ ಮಾಡಿ ಕಂಟ್ರೋಲ್ ಇಟ್ಕೊಂಡಿರ್ತಾಳೆ. ಆ ಟೈಮ್ಲಿ ಸ್ವಲ್ಪ ಕ್ಲೋಸ್ ಆಗ್ಬಿಟ್ಟು ಇವ್ರ ಹತ್ರ ಇರಂಗ್ ಮಾಡ್ಬಿಟ್ಟು ಹೋಗೋ ಟೈಮ್ಲಿ ಇವ್ನ ಕಾರ್ ಮೇಲೆ ಹಾಕಿ ಫುಲ್ ಪ್ಲಾನ್ ಎಲ್ಲ ವರ್ಕೌಟ್ ಆಗಿರುತ್ತೆ. ಇವ್ರು ಅನ್ಕೊಂಡಿದ್ದೆಲ್ಲ ಆಗಿರುತ್ತೆ. ಅವನು ಸಾಯಿಸಿರ್ತಾರೆ, ಇವ್ರು ಬರ್ಬೇಕಾಗಿ ದುಡ್ಡು ಬಂದಿರುತ್ತೆ, ಇಬ್ರು ಚೆನ್ನಾಗಿ ಎಂಜಾಯ್ ಮಾಡಿರ್ತಾರೆ. ಬಟ್ ಆದ್ರೆ ಇಲ್ಲಿ ಕಂಪಿಸ್ ಆಗ್ತಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇವ್ನ ಯಾಕೆ ಇವ್ನ ಪಾರ್ಕ್ ಅಂತ ಹೇಳ್ಕೊಂತವನೆ ಅಂತ ಇದು ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ಇಷ್ಟೆಲ್ಲ ನಡೆದ್ಮೇಲೆ ಈಗ ಸೀನು ಪ್ರೆಸೆಂಟ್ ಬರುತ್ತೆ. ಈ ಪಾರ್ಕ್ ಇದಾನಲ್ಲ ಅವ್ನ್ ಏನ್ ಮಾಡ್ತಾನೆ, ಆ ಚೈನಾದವನ್ನ ಕರೆದ್ಬಿಟ್ಟು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾನೆ. ಬಟ್ ಆದ್ರೆ ಅವನು ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ ಬಂದಿರ್ತಾನೆ. ಇವರಿಬ್ರು ಒಂದು ಪ್ಲೇಸ್ ಕರ್ಕೊಂಡ್ ಬರ್ತಾನೆ. ಆ ಪ್ಲೇಸ್ ಯಾವ್ದು ಅಲ್ಲ, ಆ ಡಾಕ್ಟರ್ನ ಕೊಲೆ ಮಾಡಿ ಹಾಕಿದ್ರಲ್ಲ ಅದೇ ಪ್ಲೇಸ್. ಅದಲ್ದೆ ಆ ಡಾಕ್ಟರ್ ಲೀ ಇದ್ದಾಳಲ್ಲ ಹುಡ್ಗಿ, ಅವಳನ್ನ ಅಬ್ಯೂಸ್ ಮಾಡಿದ ಪ್ಲೇಸ್ ಕೂಡ ಅದೇ ಪ್ಲೇಸ್. ಎಲ್ಲಾ ಜಾಗನು ಇದೇ ಜಾಗದಲ್ಲಿ ಇನ್ಸಿಡೆಂಟ್ ನಡೆದಿದೆ. ಇವ್ನು ಇಲ್ಲಿ ಕರ್ಕ ಬಂದಿರೋ ರೀಸನ್ ಇಲ್ಲಿ ಏನು ನಡೆದ್ರು ಗೊತ್ತಾಗಲ್ಲ ಅಂತ ಅನ್ಬಿಟ್ಟು ಕರ್ಕೊಂಡ್ ಬಂದಿರ್ತಾನೆ. ಮಾತಾಡ್ತಾ ಇದ್ದಂಗೆ ಅಟ್ಯಾಕ್ ಮಾಡಕ್ ಹೋಗ್ತಾನೆ. ಬಟ್ ಚೈನಾದವನು ತುಂಬಾ ಹುಷಾರು. ಅವ್ನ್ಗೆ ಆಲ್ರೆಡಿ ಅನ್ಸ್ಬಿಟ್ಟಿದೆ ಇವ್ನು ನನ್ನ ಅಟ್ಯಾಕ್ ಮಾಡ್ತಾನೆ ಅಂತ. ಅವ್ನು ಹುಷಾರಾಗಿರೋದ್ರಿಂದ ಅವನೇ ಒಂದ್ ಸುತ್ತಕಲ್ಲಿ ಹೊಡೆದ್ಬಿಟ್ಟು ಕಂಡ್ಬಿಟ್ಟು ನೋಡಿದ್ರೆ ಆಲ್ರೆಡಿ ಕಟ್ ಹಾಕ್ಬಿಟ್ಟಿರ್ತಾನೆ. ಕಟ್ ಹಾಕಿದಾಗ ಇಲ್ಲಿ ಇಷ್ಟ ನಡೀತಿದ್ರೆ ಈ ಕಡೆ ಈ ಹೋಮ್ಲೆಸ್ ಅವನು ಆಲ್ರೆಡಿ ಆ ಡಾಕ್ಟರ್ನ ಕೊಲೆ ಮಾಡಿದ ಫೋಟೋ ಇಂದ ಫುಲ್ ವೈರಲ್ ಆಗ್ಬಿಟ್ಟಿರ್ತಾನೆ. ಎಲ್ಲಾ ಕಡೆ ಅವನದೇ ಫೋಟೋ ಹಾಕ್ಬಿಟ್ಟು ಹುಡುಕ್ತಾ ಇರ್ತಾರೆ. ಅವ್ನ್ಗೆ ಬೇರೆ ಜಾಗನೆಲ್ಲ ಹೋಗಕ್ಕೆ ಈ ಬಿಲ್ಡಿಂಗ್ ಗೆ ಹುಡಿಕೊಂಡ್ ಬಂದ್ಬಿಡ್ತಾನೆ. ನೋಡಿದ್ರೆ ಇವನು ಚೈನಾದವನ್ ಇಲ್ಲೇ ಇರ್ತಾನೆ. ಅವ್ನ್ ಆಫರ್ ಮಾಡ್ತಾನೆ, ಬಂದ್ಬಿಡು ನನ್ ಜೊತೆ ಚೈನಾಗ್ ಹೋಗ್ಬಿಡೋಣ ಅಂತ. ಇವ್ರು ಏನ್ ಪ್ಲಾನ್ ಮಾಡಿರ್ತಾನೆ, ಇವನ ಹತ್ರ ದುಡ್ಡು ಕಿತ್ಕೊಂಡು ಚೈನಾಗ್ ಹೋಗೋಣ ಅಂತ. ಬಟ್ ಆದ್ರೆ ಈಗ ನೋಡಿದ್ರೆ ದುಡ್ಡು ಸಿಗಲ್ಲ ಅಂತ ಆಯ್ತು ಸಿಚುವೇಶನ್. ಇವನ್ಗಂತೂ ಈ ಕೊರಿಯಾ ಬಿಟ್ಬಿಟ್ಟು ಬೇರೆ ಪ್ಲೇಸ್ ಹೋಗಿ ಇಷ್ಟ ಇಲ್ಲ, ಇಲ್ಲೇ ಆರಾಮಾಗಿ ಸುತ್ತಾಕೊಂಡು ಇರ್ಬೇಕು. ಅದರಿಂದ ಏನ್ ಮಾಡ್ತಾನೆ, ಯೋಚನೆ ಮಾಡ್ತಿರ್ತಾನೆ ಏನಾದ್ರು ಬೇರೆ ಪ್ಲಾನ್ ಮಾಡ್ಬೇಕು ಅಂತ ಅನ್ಕೊಂಡು. ಅವ್ನ್ ತಲೆನೇ ಓಡ್ತಾ ಇರಲ್ಲ. ಆ ಟೈಮ್ ಏನ್ ಅನ್ಸುತ್ತೆ, ಈ ಪಾರ್ಕ್ ಐಡೆಂಟಿಟಿನ ನಾನು ನನ್ನ ಹೆಸರು ಮಾಡ್ಕೊಂಡ್ಬಿಟ್ರೆ ಎಲ್ಲ ಅನ್ಕೊಂಡಾಗ ಆಗ್ಬಿಡುತ್ತೆ ಅಂತ ಅನ್ಬಿಟ್ಟು ಈ ಚೈನಾದವನ್ನ ಮಾತಾಡ್ತಾ ಇದ್ದಂಗೆ ಹಿಂದ್ಗಡೆ ತಳ್ಬಿಟ್ಟು ಅವನು ಫ್ರೆಂಡು ಅಂತಾನು ನೋಡಲ್ಲ, ಕಣ್ ಮುಂದೆನೆ ಅದ್ ತಲೆಗ್ ಬಂದಂಗೆ ಸಾಯಿಸೇ ಬಿಡ್ತಾನೆ. ಯಾಕಂದ್ರೆ ಅವ್ನಿಗೆ ಆಲ್ರೆಡಿ ಒಂದ್ ಪ್ಲಾನ್ ಬಂದ್ಬಿಡ್ತಾ ಅದರಿಂದ. ಬಟ್ ಇವನ್ ಪ್ಲಾನ್ ಎಲ್ಲ ಕರೆಕ್ಟ್ ಆಗಿ ಮಾಡ್ಬಿಟ್ಟು ಅವನ್ನ ಸಾಯಿಸ್ಬಿಟ್ಟು ಇವ್ನಿಗೆ ಬೆಂಕಿನೂ ಹಾಕ್ಬಿಡ್ತಾನೆ. ಬಟ್ ಆದ್ರೆ ಇವ್ನು ಅನ್ಕೊಂಡೇ ಇಲ್ಲ, ಕರ್ಮ ಬಿಡಲ್ಲ ಅಂತ ಅವ್ನು ಗೊತ್ತಿಲ್ಲಲ್ಲ. ಅದ್ ಬೆಂಕಿ ಹಾಕ್ಬಿಟ್ಟು ಹೋಗ್ತಿದ್ರೆ ಸ್ವಲ್ಪ ದೂರ ಹೋಗ್ತಿದ್ದವನ್ಗೆ ಫುಲ್ ಬ್ಲಾಸ್ಟ್ ಆಗ್ಬಿಡುತ್ತೆ. ಸ್ವಲ್ಪ ವೆಯ್ಟ್ ಆಗಿರೋ ಐಟಮ್ ಅವನ್ ಮೇಲೆ ಬಿದ್ದ್ಬಿಡುತ್ತೆ. ಆ ಬೆಂಕಿಲಿ ಇವನು ಹತ್ಕೊಂಡು ಉರ್ದೋಗ್ಬಿಡ್ತಾನೆ. ಅವ್ನ್ಗ ಅಲ್ಲಿ ಇರ್ಬೇಕಾಗಿರೋ ಸಿಚುವೇಶನ್ ಇರಲ್ಲ. ಬಟ್ ಆದ್ರೆ ಕರ್ಮ ಅನ್ನೋದು ಯಾರನ್ನು ಬಿಡಲ್ಲ ಅಂತ ಇದರಿಂದ ಅರ್ಥ ಆಗ್ತಿದೆ. ಇಷ್ಟೆಲ್ಲಾ ನಡೆದ್ಮೇಲೆ ಮತ್ತೆ ಈ ಹಾಸ್ಪಿಟಲ್ ಬಂದ್ಬಿಟ್ಟು ಅಡ್ಮಿಟ್ ಆಗಿರ್ತಾನೆ. ಇಲ್ಲಿ ಅಂತ ತಿಳ್ಕೊತಾಳು ಆ ಪಾರ್ಕ್ ಇವನು ಅಂತ ತಿಳ್ಕೊಂಡು ಇವಳಿಗೆ ಇವನ್ ಮೇಲೆ ದ್ವೇಷ ಸ್ಟಾರ್ಟ್ ಆಗೋಯ್ತು. ಇವಳು ರಿವೆಂಜ್ ತಗೋಬೇಕು ಅಂತ ಕಾಯ್ತಾ ಇದ್ದಲ್ಲ ಡಾಕ್ಟರ್. ಅವನ ಹತ್ರ ಪಾರ್ಕ್ ಐಡಿ ಇರುತ್ತೆ. ಆ ಐಡಿಲಿ
ಅಲ್ಲಿ ಆ ಫೋಟೋ ಇರೋದ್ರಿಂದ ಅವಳ ನೋಡ್ಬಿಟ್ಟಿರ್ತಾಳೆ ಇವನೇ ಅವನು ಅಂತ, ಅದರಿಂದಾನೇ ಬಿಡೋದಿಲ್ಲ. ಇವಳು ಎಲ್ಲೋದ್ರು ಫಾಲೋ ಮಾಡಕ್ ಟ್ರೈ ಮಾಡ್ತಾ ಇರ್ತಾಳೆ. ಇವನ್ ರಿಯಲ್ ನೇಮ್ ಏನಂತಾನು ಇದ್ರಲ್ಲಿ ತೋರ್ಸಿರಲ್ಲ. ಈ ಮೋಸ್ಟ್ಲಿ ಲಾಸ್ಟ್ ಅಲ್ಲಿ ರಿವೀಲ್ ಆಗ್ಬೋದು ಇವನ್ ರಿಯಲ್ ನೇಮ್. ಈ ಡಾಕ್ಟರ್ ಲೀಗೆ ಇವ್ನ ಹೆಂಗಾರ ಮಾಡಿ ಏನಾರ ರಿವೆಂಜ್ ತಗೋಬೇಕು ಅಂತ ಅನ್ಸ್ಬಿಟ್ಟಿರೋದ್ರಿಂದ ಹೋಗಕ್ಕಿಂತ ಮುಂಚೆ ಅವ್ನ್ ಕೊಟ್ಟಿರೋ ಮೆಡಿಸನ್ ಏನು ಅಂತ ತಿಳ್ಕೊಳಕ್ಕೆ ಆ ಡಿಟೆಕ್ಟಿವ್ ನ ಬಿಟ್ಬಿಟ್ಟು ತಿಳ್ಕೊಂತಾಳೆ. ಅದಾದ್ಮೇಲೆ ಮತ್ತೆ ಮೆಡಿಸನ್ ಕೊಡಂಗ್ ಕೊಟ್ಬಿಟ್ಟು ಅದು ಬೇರೆದ ಡಿಫ್ರೆಂಟ್ ಆಗಿರೋ ಮೆಡಿಸನ್ ನ ಕೊಟ್ಬಿಡ್ತಾಳೆ. ಇವನ್ ಮನೆಗೆ ಹೋಗ್ತಾನೆ, ಆ ಪಾರ್ಕ್ ಮನೆಗೆ. ಅಲ್ಲಿ ಕೂತಿದ್ದಾಗ ಆ ಬೇಕಾಗಿರೋ ಇನ್ಸೂರೆನ್ಸ್ ಅಮೌಂಟ್ ಎಲ್ಲ ಎತ್ಕೊಳ್ಳೋಣ ಅಂತ ಹುಡುಕ್ತಾ ಇದ್ರೆ ಆ ಟೈಮ್ಲಿ ಅವ್ನಿಗೆ ಗೊತ್ತಾಗುತ್ತೆ ಆ ಇನ್ಸೂರೆನ್ಸ್ ಅಮೌಂಟ್ ಎಲ್ಲ ಅವ್ರ ಅಪ್ಪ ಏನ್ ಮಾಡಿರ್ತಾರೆ, ಮಧ್ಯದಲ್ಲೇ ಅವ್ರ ಫ್ಯಾಮಿಲಿ ಡೀಟೇಲ್ ಎಲ್ಲ ಅಪ್ಡೇಟ್ ಮಾಡ್ಬಿಟ್ಟು ಅವ್ನ ಮಗನ ಹೆಸರೇ ಅಲ್ಲಿಗೆ ಹಾಕಿರಲ್ಲ, ಸ್ವಲ್ಪ ಪಾರ್ಟ್ ಮಾತ್ರ ಬೇರೆಯವ್ರು ಕೊಡಂಗ್ ಕೊಟ್ಬಿಟ್ಟು ಮಿಕ್ಕಿದ್ನೆಲ್ಲ ಚರ್ಚ್ಗೆ ಬರ್ದಿರ್ತಾರೆ. ಅವ್ರಿಗೆ ಬರ್ಬೇಕಾಗಿರೋ ಆಸ್ತಿನೆಲ್ಲ ಚರ್ಚ್ಗೆ ಹೋಗ್ಬೇಕು ಅಂತ. ಇವ್ನು ಏನ್ ಮಾಡ್ತಾನೆ, ಅಲ್ಲಿ ಹೋಗ್ಬಿಟ್ಟು ಚರ್ಚ್ ಹತ್ರ ಕೂಗಾಡ್ತಾನೆ. ಅದ್ ಹೆಂಗೆ ನಮ್ಮಪ್ಪ ಸೈನ್ ಹಾಕಿ ಕೊಟ್ಬಿಟ್ರೆ ನೀವೆಲ್ಲಾ ದುಡ್ಡು ಎತ್ಕೊಂಡ್ಬಿಡ್ತೀರಾ, ಮಗನ್ಗೇನು ಸೇರ್ಬೇಕು ಅಂತಿಲ್ವಾ, ನನಗೆ ರೋಗ ಬಂದಿದೆ, ನಂದು ನಮ್ಮಪ್ಪನ ದುಡ್ಡು ನನಗೆ ಕೊಡ್ರಿ ಹಂಗೆ ಹಿಂಗೆ ಅಂತ ತುಂಬಾ ಕೂಗಾಡ್ತಾ ಇರ್ತಾನೆ. ಕೂಗಾಡ್ತಿದ್ದ ಜಾಗದಲ್ಲೇ ಚರ್ಚಲ್ಲೇ ಕೂತಿರ್ತಾಳ ಡಾಕ್ಟರ್ ಲೀ. ಇಲ್ಲಿ ನಡೀತಿರೋದೆಲ್ಲ ನೋಡ್ಬಿಟ್ಟು ಅವಳು ಕನ್ಫರ್ಮ್ ಆಗ್ಬಿಡುತ್ತೆ ಇವನೇ ಆ ಪಾರ್ಕ್ ಅಂತ. ಯಾಕಂದ್ರೆ ಇವ್ನು ದುಡ್ಡು ಅಂತ ಅನ್ಕೊಂಡ್ ಮಾತಾಡ್ತಿರೋದೆಲ್ಲ ಅರ್ಥ ಆಗೋಯ್ತು. ಹೋಗ್ಬೇಕಾರೆ ಇವಳು ಹಿಂದೆ ಫಾಲೋ ಮಾಡ್ಕೊಂಡೇ ಬರ್ತಾ ಇರ್ತಾಳೆ. ನೀ ಯಾಕೆ ನನ್ ಫಾಲೋ ಮಾಡ್ತಿದ್ಯಾ ಅಂತ ಕೂಗಾಡ್ತಾನೆ. ನೀ ಯಾರು ಅಂತ, ನಾನು ಯಾರು ಅಂತ ನಿಂಗೆ ಗೊತ್ತಿಲ್ವಾ ಅಂದ್ರೆ, ಹೇಳೋ ನೀ ಯಾರು ಅಂತ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ಇರ್ತಾನೆ. ಆಮೇಲೆ ಸರಿ ನಿಜ ಹೇಳ್ಬಿಡೋಣ ಅಂದ್ಬಿಟ್ಟು, ನಾನು ಪಾರ್ಕ್ ಅಲ್ಲ, ಅಲ್ಲಿ ನಡೆದಿದ್ದು ಆಕ್ಸಿಡೆಂಟ್ ಅವನು ಬೆಂಕಿಲಿ ಉರ್ದೋಗ್ಬಿಟ್ಟು ಸತ್ತೋದ, ನಾನ್ ಪಾರ್ಕ್ ಅಲ್ಲ, ನಾನು ಬಿಟ್ಬಿಡು, ನಾ ಬೇರೆ, ನನ್ನ ಹೆಸರು ಕಿಮ್ ಅಂತ ಹೇಳ್ತಾನೆ. ಆದ್ರೆ ಈ ಮಾತಲ್ಲ ಇವಳು ನಂಬ್ತಾಳ. ಈಗ ತಾನೇ ಅವನು ಆಸ್ತಿಗೋಸ್ಕರ ಅಲ್ಲಿ ಬಡ್ಕೋತಾ ಇದ್ದ. ಒಂಚೂರು ನಂಬಿಕೆ ಬರೋದೇ ಇಲ್ಲ ಅವಳಿಗೆ. ಇವಳಿಗೆ ಅಲ್ಲಿ ಮಾತಾಡ್ತಿದ್ದಾಗ್ಲೇ ಅವ್ನು ತುಂಬಾ ಕೂಗಾಡ್ಕೊಂಡು ತಳ್ಳಾಡ್ತಿರ್ತಾನೆ. ಬಟ್ ಆದ್ರೆ ಇವಳು ಕೊಟ್ಟಿರೋ ಮೆಡಿಸಿನ್ ಚೇಂಜ್ ಮಾಡೋದ್ರಿಂದ ಅಲ್ಲೇ ಮೂರ್ಛೆ ಹೋಗ್ಬಿಡ್ತಾನೆ. ಇವಳು ಕೈಲಿ ಚಾಕು ಇಟ್ಕೊಂಡ್ ಬಂದಿರ್ತಾಳೆ ಸಾಯಿಸ್ಬಿಡೋಣ ಅಂತ. ಆ ಟೈಮ್ಲಿ ಚುಚ್ಚೋಣ ಅಂತ ಪ್ಲಾನ್ ಮಾಡ್ತಿದ್ರೆ ಕರೆಕ್ಟ್ ಆಗಿ ಅವ್ನ್ ಬಾಯ್ ಫ್ರೆಂಡ್ ಬಂದ್ಬಿಡ್ತಾನೆ. ಅಂದ್ರೆ ಇಷ್ಟ ಪಡ್ತಾನೆ ಇವಳು ಕಂಡ್ರೆ, ಅವಳಿಗೆ ಇಷ್ಟ ಅವ್ನ್ಗೆ. ಅವ್ನ್ ಬಂದ್ಬಿಟ್ಟು ಹೇಳ್ತಾನೆ, ನೀನ್ ಈ ತಪ್ಪ ಮಾಡ್ಬಿಟ್ಟು ನಿನ್ ಕೈ ಗಲೀಜ್ ಮಾಡ್ಕೋಬೇಡ, ನಾನು ಬೇರೆ ವ್ಯವಸ್ಥೆ ಮಾಡ್ತೀನಿ, ಬಿಟ್ಬಿಡು, ಇದೆಲ್ಲ ಮಾಡೋದ್ ಬೇಡ, ನನ್ಗೆ ಗೊತ್ತು ನಿಂಗೆ ತಪ್ಪಾಗಿದೆ ಅಂತ, ಇವ್ನ್ ಸಾಯ್ಲೇಬೇಕು ಅದು ಗೊತ್ತೀನಿ, ಬಟ್ ಆದ್ರೆ ಆ ತಪ್ಪನ ನೀನ್ ಮಾಡ್ಬಿಟ್ಟು ಜೈಲಿಗೆ ಹೋಗ್ಬೇಡ ಅಂತ ಹೇಳ್ತಾ ಇರ್ತಾನೆ. ಸ್ವಲ್ಪ ಎಮೋಷನಲ್ ಆಗಿ ಮಾತಾಡಿದಾಗ ಸರಿ ಅಂತ ಬಿಟ್ಬಿಟ್ಟು ಹೋಗ್ಬಿಡ್ತಾಳೆ. ಅವಳು ಡಿಸಿಷನ್ ತಗೋತಾಳೆ ಸರಿ ಅಂತ. ಈಗ ಮಾಡೋದ್ರಿಂದ ಏನು ಸಿಗಲ್ಲ ಅವಳಿಗೆ, ಅವಳ ಲೈಫ್ ಅಂತೂ ವಾಪಸ್ ಬರಲ್ಲ, ಅದೆಲ್ಲ ಬ್ಯಾಡ್ ಮೆಮೊರಿಯಿಂದ ಅಂತೂ ಅವಳು ಹೊರಗಡೆ ಬರಕ್ಕೆ ಆಗಲ್ಲ. ಇದ್ ಮಾಡೋದ್ರಿಂದ ಏನು ಸಿಗಲ್ಲ ಅಂತ ಬಿಟ್ಬಿಡ್ತಾಳೆ. ಅದಾದ್ಮೇಲೆ ಇವನು ತುರಾಡ್ಕೊಂಡು ಹೆಂಗೋ ಮನೆಗೆ ಹೋಗ್ಬಿಡ್ತಾನೆ. ಅಲ್ಲಿ ಹೋದ್ಮೇಲೆ ಇವನ್ಗೆ ತಲೆ ಓಡ್ತಲ್ಲ ಏನ್ ನಡೀತಿದೆ ಅಂತ. ಸರಿ ಅಂತ ಅನ್ಬಿಟ್ಟು ಅವ್ನ ಮನೇಲೆಲ್ಲ ಸ್ವಲ್ಪ ಹುಡುಕ್ತಾನೆ, ಏನಾದ್ರು ಸಿಗುತ್ತಾ ಅಂತ. ಅವ್ನ ಐಡಿ ಸಿಗುತ್ತೆ. ಅದಲ್ದೆ ಒಂದ್ ಪ್ಲೇಸ್ ಅಲ್ಲಿ ಒಂದ್ ಕವರ್ ಫೋಟೋ ಇರೋ ಆಡ್ ಒಂದ್ ಸಿಗುತ್ತೆ. ಅದಲ್ಲಿ ಇವ್ ಹುಡುಗಿದು ಫೋಟೋ ಇರುತ್ತೆ, ಅಂದ್ರೆ ಡಾಕ್ಟರ್ ಲೀದು. ಇದ್ ನೋಡಿದಾಗ ಅವನ್ಗೆ ಒಂದ್ ಫ್ಲಾಶ್ ಆಗುತ್ತೆ. ಇಲ್ಲಿ ಇನ್ನೊಂದು ವಿಷಯ ರಿವೀಲ್ ಮಾಡ್ತಾರೆ, ಇಲ್ಲಿ ಆ ಹುಡುಗಿನ ಕರ್ಸ್ಬಿಟ್ಟು ಹಾಲ್ ಮಾಡಿದ್ರಲ್ಲ ಅದು ಪಾರ್ಕ್ ಅಲ್ಲ, ಪಾರ್ಕ್ ಆ ಗುಂಪಲ್ಲಿ ಇದ್ದ ಅಷ್ಟೇ. ಬಟ್ ಆದ್ರೆ ಇದಕ್ಕೆಲ್ಲ ಮೇನ್ ಪ್ಲಾನ್ ಮಾಡಿ ಕರ್ಸಿದ್ದೆ ಇವನಿಂದನೇ ಆ ಹುಡುಗಿ ಟಾರ್ಚರ್ ಅನ್ಭವಿಸಿದ್ದು. ಇದೆಲ್ಲ ನೋಡಿದಾಗ ಇವ್ನಿಗೆ ಅದೇನೋ ಒಂಥರ ಸಂತೋಷ ಆಗ್ತಿದೆ, ಜೋರಾಗಿ ನಗ್ತಾ ಇರ್ತಾನೆ. ಏನೋ ಇದೆಲ್ಲ ತಪ್ಪೇ ಇಲ್ಲ ಅನ್ನಂಗೆ. ಬಟ್ ಎಷ್ಟ್ ದಿನ ಅಂತ ನಡೆಯುತ್ತೆ, ಇವ್ನು ಮಾಡಿದ ಕರ್ಮ ಎಲ್ಲ ಅವ್ನಿಗೆ ರಿಟರ್ನ್ ಹೊಡಿಬೇಕಲ್ಲ. ಇವನು ಮನೆಯಿಂದ ಹೊರಗಡೆ ನಿಂತಿರ್ತಾನ. ಸ್ಟಾರ್ಟಿಂಗ್ಸ್ ಇಲ್ಲಿ ಈ ಪಾರ್ಕ್ಗೆ ಒಬ್ಬ ಬಂದ್ಬಿಟ್ಟು ವಾರ್ನಿಂಗ್ ಕೊಟ್ಬಿಟ್ಟು ಹೋಗಿರ್ತಾನೆ, 30 ದಿನ ಅಷ್ಟೇ ನೀನ್ ಕೊಟ್ಟಿದ್ ಸಾಲ ಎಲ್ಲ ವಾಪಸ್ ಕೊಡ್ಲಿಲ್ಲ ಅಂದ್ರೆ ನಿನ್ನ ಆರ್ಗನ್ಸ್ ಎಲ್ಲ ನಾ ಮಾರ್ಕೊಂಡ್ಬಿಡ್ತೀನಿ ಅಂತ. ಆ ಗ್ಯಾಂಗ್ ಅವ್ರು ಬಂದ್ಬಿಟ್ಟು ಇವನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಕಿಡ್ನಾಪ್ ಮಾಡ್ಕೊಂಡು ಹೋದ್ಮೇಲೆ ಅಲ್ಲಿ ಕಟ್ಟಾಕ್ಬಿಟ್ಟು ನೀನ್ ಆರ್ಗನ್ ಕಿತ್ಕೋತೀವಿ ಅಂತ ಹೇಳ್ಬಿಟ್ಟು ಡಾಕ್ಟರ್ನ ಕರೀತಾರೆ. ಆ ಡಾಕ್ಟರ್ ಯಾರು ಅಲ್ಲ, ನಮ್ ಹೀರೋಯಿನ್ ಬಾಯ್ ಫ್ರೆಂಡ್ ಇದಾನಲ್ಲ, ಅಂದ್ರೆ ಆ ಡಾಕ್ಟರ್ಗೆ ಬಾಯ್ ಫ್ರೆಂಡ್ ಇದಾನಲ್ಲ ಅವ್ನ್ ಯಾಕೆ ಇಲ್ಲಿ ಬರ್ತಾನೆ ಅಂದ್ರೆ ಇವ್ನಿಗೆ ಒಂದ್ ಒಳ್ಳೆ ಅಮೌಂಟ್ ಕೊಡ್ತಾರೆ. ಅದ್ ಮಾಡೋದ್ರಿಂದ ಇವ್ನಿಗಿರೋ ಪರಿಸ್ಥಿತಿಗೋಸ್ಕರ ಈ ತರ ಇಲ್ಲಿಗಲ್ ಆಗಿ ಆರ್ಗನ್ನ ಇದ್ ಮಾಡ್ಕೊಡ್ತಿರ್ತಾನೆ ಕಟ್ ಮಾಡಿ. ಸೊ ಅದರಿಂದ ಇಲ್ಲಿ ಬಂದ್ಬಿಟ್ಟು ಮುಖ ನೋಡ್ತಾನೆ ಅಷ್ಟೇ. ನೋಡಿದ್ದೆ ಅವ್ನಿಗೆ ಎಷ್ಟು ಸಂತೋಷ ಆಗ್ಬಿಡುತ್ತೆ ಅಂದ್ರೆ, ಅಲ್ಲ ನಾ ಏನಾರು ಮಾಡ್ಬೇಕು ನಿನಗೆ ಅಂತ ನಾನು ಅವತ್ತೇ ಅನ್ಕೊಂಡಿದ್ದೆ. ಇಷ್ಟ ದಿನದಲ್ಲಿ ನಾನು ಒಳ್ಳೆ ಫೀಲೇ ಬಂದಿಲ್ಲ, ಈ ಕೆಲಸ ಮಾಡೋದ್ರಿಂದ ತುಂಬಾ ಬೇಜಾರ್ ಪಡ್ತಿದ್ದೆ. ಬಟ್ ಇವತ್ ಮಾತ್ರ ನಂಗೆ ತುಂಬಾ ಖುಷಿ ಆಗ್ತಿದೆ. ಅದರಿಂದ ನಿನಗೊಂದು ಒಳ್ಳೆ ಟ್ರೀಟ್ ಏನ್ ಗೊತ್ತಾ, ನಿನ್ಗೆ ಯಾವ್ದೇ ಇಂಜೆಕ್ಷನ್ ಕೊಡಲ್ಲ, ನಾವು ಹಂಗೆ ಅನ್ಭವಿಸ್ಬಿಟ್ಟು ಸಾಯಿ ಅಂತ ಅನ್ಬಿಟ್ಟು ಅವ್ನಿಗೆ ನಿದ್ದೆ ಬರೋ ಇಂಜೆಕ್ಷನ್ ಕೊಡದೇನೆ ಬೆಂಡ್ ಆಗದಂಗೆ ಹಂಗೆ ಕೊಡದೆ ಟಾರ್ಚರ್ ಕೊಡಿ ಆರ್ಗನ್ಸ್ ನ ತೆಗಿತಾನೆ. ಕರ್ಮ ಅನ್ನೋದು ಯಾರನ್ನು ಬಿಡಲ್ಲ ಅಂತ ಅನ್ನೋದಕ್ಕೆ ಇದು ಒಳ್ಳೆ ಸ್ಟೋರಿ. ಇದೆಲ್ಲ ಆದ್ಮೇಲೆ ಬ್ರೂಟಲ್ ಆಗಿ ಸ್ಟೋರಿ ಎಂಡ್ ಆಗುತ್ತೆ. ಕರ್ಮ ಅನ್ನೋದು ಎಲ್ಲಿದ್ರು ಸರಿ, ನೀ ಹೆಂಗಾರೇ ಇರೋ, ಎಷ್ಟೇ ಸಂತೋಷವಾಗಿರೋ, ಅದ್ ಮಾತ್ರ ನಿನ್ನ ಬಿಡಲ್ಲ ಅಂತ ಈ ಸ್ಟೋರಿಲಿ ತೋರಿಸಿರ್ತಾರೆ. ಹೆಂಗೆಲ್ಲ ತಗೊಂಡೋಗಿದಾರೆ ಅಂತ ಯೋಚನೆ ಮಾಡ್ತಿದ್ರೇನೆ ಒಂಥರ ಗೂಸ್ ಬಂಪ್ಸ್ ಬರುತ್ತೆ. ಫಸ್ಟ್ ಟೈಮ್ ನೋಡಿದಾಗ ತುಂಬಾ ಚೆನ್ನಾಗಿತ್ತು. ಇದನ್ನ ನನ್ನ ಚಾನೆಲ್ ಹಾಕ್ಲೇಬೇಕು ಅಂತ ಅನ್ಬಿಟ್ಟು ಇದನ್ನ ತಗೊಂಡ್ಬಂದೆ. ನಿಮ್ಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ಹೇಳಿ. ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ನಂಗೆ ತುಂಬಾ ಯೂಸ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.